ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ವಿಶೇಷವಾಗಿ ಈ ವಾರದಲ್ಲಿ ಬಾಬಾ 5 ಸ್ವರೂಪದ ಬಗ್ಗೆ ಮಾತಾಡ್ತಾ ಇದ್ರು. ಪರಿಸ್ಥಾ ಸ್ವರೂಪ, ಆಮೇಲೆ ಬ್ರಾಹ್ಮಣ ಸ್ವರೂಪ, ಆಮೇಲೆ ಪೂಜ್ಯ ಸ್ವರೂಪ, ಸ್ವರೂಪ, ದೇವತಾ ಸ್ವರೂಪ ಮತ್ತು ಅನಾದಿ ಸ್ವರೂಪ. ಹಾಗಿದ್ರೆ ಈ ಸ್ವರೂಪದಲ್ಲಿ ನೀವು ಸ್ಥಿತರಾಗಬೇಕು. ಸರಿ, ಈ ಸ್ವರೂಪ ಹೆಂಗಾಗ್ತದೆ? ಅದಕ್ಕೆ ಆಧಾರ ಏನು? ಹೇಗೆ ಮಾಡ್ಕೊಳ್ಬೇಕು? ಎಲ್ಲಿ ಮಾಡ್ಕೊಳ್ಬೇಕು? ಹೇಳುವಂಥದ್ದು ಪ್ರಶ್ನೆ. ಯಾವುದರ ಆಧಾರದಲ್ಲಿ ಸ್ವರೂಪ ರೆಡಿ ಆಗ್ತದೆ? ಸ್ವರೂಪ ಅಂತಂದ್ರೆ ಸ್ಥಿತಿ, ಆತ್ಮದ ಸ್ಥಿತಿ. ನನ್ನ ರೂಪದ ಬದಲಾವಣೆ, ಪರಿವರ್ತನೆ. ಸ್ವ ಅಂದ್ರೆ ನಾನು, ನನ್ನ ರೂಪದ ಬದಲಾವಣೆ. ಅದಕ್ಕೆ ಆಧಾರ ಏನು? ಆದ್ಮೇಲೆ ಮತ್ತೊಂದು ಬಟ್ಟೆ ಇರ್ತದೋ ಇರಲ್ವೋ? ಒಂದಲ್ಲ, ತುಂಬಾ ಬಟ್ಟೆಗಳಿರ್ತಾರೆ. ಸರಿನಾ? ಇರ್ಲಿ. ಆದ್ರೆ ಒಂದು ಬಟ್ಟೆಯ ರೂಪ ಯಾವಾಗ ಬದಲಾವಣೆ ಆಗ್ತದೆ? ಬದಲಾವಣೆ ಮಾಡೋದು ಯಾವಾಗ ಅಂತ ನಾವು ಧರಿಸ್ಕೊಂಡಾಗ. ನೀವದನ್ನು ಧರಿಸಿದಾಗ, ಹೊರಗಡೆ ಪ್ರಪಂಚಕ್ಕೆ ಕರ್ಕೊಂಡು ಹೋದಾಗ, ತೆಗೆದುಕೊಂಡು ಹೋದಾಗ, ಅದಕ್ಕೆ ಧೂಳು, ಮಣ್ಣು, ಕೆಸರು, ನೀರು ಎಲ್ಲ ತಾಗಿದಾಗ ಅದರ ರೂಪ ಬದಲಾವಣೆ ಆಗತ್ತೆ. ಸರಿ, ಆ ರೂಪ ಏನು ಬದಲಾವಣೆ ಇದೆ, ಅದು ಬಟ್ಟೆಗೂ ಇಷ್ಟನಾ? ನಿಮಗೂ ಇಷ್ಟನಾ? ಇಲ್ಲ ತಾನೆ, ಗಲೀಜಾಗತ್ತೆ ತಾನೆ, ಅದರ ಕಲರ್ ಕೂಡ ಹೊರಟೋಗ್ಬಿಡ್ತದೆ ಅಲ್ವಾ? ಸರಿ, ಈಗ ಮಲಿನ ಆಗಿರುವಂತ ಒಂದು ಬಟ್ಟೆ ಇದೆ ಅಂತ ತಿಳ್ಕೊಳ್ಳಿ. ಅದರ ರೂಪ ಯಾವಾಗ ಬದಲಾವಣೆ ಆಗ್ತದೆ? ಸ್ವಚ್ಛ ಮಾಡಿದಾಗ. ಅದನ್ನ ಬಕೆಟ್ ಅಲ್ಲಿ ನೆನೆಸ್ಬೇಕು, ಸೋಪ್ ಪೌಡರ್ ಹಾಕ್ಬೇಕು, ಅಥವಾ ವಾಷಿಂಗ್ ಮಷೀನ್ ಅಲ್ಲಿ ಹಾಕ್ಬೇಕು, ಚೆನ್ನಾಗಿ ಉಜ್ಜಬೇಕು, ಕ್ಲೀನ್ ಮಾಡಬೇಕು, ಒಣಗಿಸ್ಬೇಕು, ಐರನ್ ಹಾಕ್ಬೇಕು. ಅವಾಗ ಅದ್ರ ರೂಪ ಏನಾಗ್ತದೆ? ಬದಲಾವಣೆ ಆಗುತ್ತೆ ಅಲ್ವಾ? ಅದೇ ರೀತಿ ಶರೀರ ತೆಗೆದುಕೊಳ್ಳಿ. ಶರೀರವನ್ನು ಕೂಡ ಹೊರಗಡೆ ಪ್ರಪಂಚಕ್ಕೆ ತೆಗೆದುಕೊಂಡಾಗ ಅದರ ರೂಪ ಬದಲಾವಣೆ ಆಗತ್ತಲ್ವಾ? ಅದೇ ಮನೆ ಕರ್ಕೊಂಡೋಗಿ ಬಂದ್ಬಿಟ್ಟು ಆ ಶರೀರವನ್ನ ಸ್ವಚ್ಛ ಮಾಡಿದಾಗ, ಆಹಾರ ತಿನ್ನಿಸಿದಾಗ, ಮೆಡಿಸಿನ್ ಕೊಟ್ಟಾಗ, ನಿದ್ರೆ ಮಾಡಿಸಿದಾಗ ಅದರ ರೂಪ ಬದಲಾವಣೆ ಆಗತ್ತೆ. ಅಂದ್ರೆ ರೂಪ ಬದಲಾವಣೆ ಆಗಬೇಕು ಅಂತಂದ್ರೆ ಆ ಸಾಧನದ ಮೇಲೆ ಏನೋ ಒಂದು ಟ್ರೀಟ್ಮೆಂಟ್ ಅನ್ನ, ಕೆಲಸವನ್ನ, ಕರ್ಮವನ್ನ, ಕಾರ್ಯವನ್ನ, ಕಾಯಕವನ್ನ ಮಾಡಬೇಕಾಗ್ತದೆ. ಹೌದಾ? ಅದು ಮಾಡಿದಾಗ ಅದರ ರೂಪದಲ್ಲಿ ಏನಾಗ್ತದೆ? ಬದಲಾವಣೆ, ಪರಿವರ್ತನೆ ಹೇಳುವಂಥದ್ದು ಕಂಡು ಬರ್ತದೆ. ಆ ಒಂದು ಸಾಧನವನ್ನು ಯಾರು ಉಪಯೋಗ ಮಾಡ್ತಾರೋ ಆ ಮಾಲೀಕನಿಗೂ ಅದರ ಪ್ರಭಾವ ಬೀಳುತ್ತೆ. ಈಗ ಇಲ್ಲಿ ಬಾಬಾ ಯಾವ ರೂಪದ ಬಗ್ಗೆ ಮಾತಾಡ್ತಿದ್ದಾರೆ? ಇಲ್ಲಿವರೆಗೆ ನಾವು ಚರ್ಚೆ ಮಾಡಿದ್ದು ಬಟ್ಟೆ ಬಗ್ಗೆ ಚರ್ಚೆ ಮಾಡಿದ್ವಿ, ಶರೀರದ ಬಗ್ಗೆ ಚರ್ಚೆ ಮಾಡಿದ್ವಿ. ಬಾಬಾ ಮಾತಾಡ್ತಿರೋದು ಯಾವುದರ ಬಗ್ಗೆ? ಆತ್ಮದ ರೂಪ. ಆತ್ಮಿಕ ರೂಪ ಚೇಂಜ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಯಾವ್ಯಾವ ಸಮಯಕ್ಕೆ ಯಾವ್ಯಾವ ಕರ್ಮ ಮಾಡ್ತೀವಿ ಆ ಸ್ವರೂಪದಲ್ಲಿ ಇರೋದಲ್ಲ, ಆಯ್ತು. ಆದ್ರೆ ಆತ್ಮಿಕ ಸ್ವರೂಪ ಬದಲಾವಣೆ ಆಗ್ಲಿಕ್ಕೆ ಏನ್ ಮಾಡ್ಬೇಕು? ಮನಸ್ಸಿನ ವ್ಯಾಯಾಮ. ಈಗ ಶರೀರ, ಬಟ್ಟೆ ಗಲೀಜಾಗಿದೆ ಅಂತ ತಿಳ್ಕೊಳ್ಳಿ. ಆ ಬಟ್ಟೆಯನ್ನು ನೀವು ಧರಿಸಿದಾಗ ಆತ್ಮದ ರೂಪ ಚೇಂಜ್ ಆಗ್ತದೋ ಆಗಲ್ವೋ? ಆಗತ್ತೆ. ಶರೀರ ಮಲಿನ ಆಯ್ತು, ಅದರ ರೂಪದ ಪ್ರಭಾವ ಆತ್ಮನ ಮೇಲೆ ಬೀಳ್ತದೋ ಬೀಳಲ್ವೋ? ಬೀಳ್ತದೆ. ನಿಮ್ಗೆ ಆರೋಗ್ಯ ಸರಿ ಇಲ್ಲ, ಅದರ ಪ್ರಭಾವ ಆತ್ಮನ ಮೇಲೆ ಬೀಳ್ತದೋ ಬೀಳಲ್ವೋ? ಬೀಳುತ್ತೆ. ಹಾಗಿದ್ರೆ ಆತ್ಮಿಕ ಸ್ವರೂಪಕ್ಕೆ ವ್ಯತ್ಯಾಸಕ್ಕೆ ಕಾರಣ ಯಾವುದು? ಪರಿವರ್ತನೆಗೆ, ಬದಲಾವಣೆಗೆ ಕಾರಣ ಯಾವುದು? ಆತ್ಮಕ್ಕೆ ಅಂಟಿಕೊಂಡಿರುವ ಮಲಿನತೆ. ಆತ್ಮ ಹೇಳಿ ಇಂದ್ರಾಣಿ. ಮನಸ್ಸು
ಆತ್ಮ ತಾನು ಉಪಯೋಗ ಮಾಡುವಂತ ಯಾವುದೇ ಸಾಧನ ತನು ಮನ ಧನ ಜನ ಅಲ್ವಾ? ನಿಮ್ಮ ಮಕ್ಕಳಿಗೆ ಆರಾಮ ಇಲ್ಲ ಅಂತಂದ್ರೆ ಪ್ರಭಾವ ನಿಮ್ಮದ ಮೇಲೆ ಬೀಳ್ತದೋ ಬೀಳಲ್ವೋ? ಬೀಳುತ್ತೆ. ನಿಮ್ಮ ಮಕ್ಕಳು ಫಸ್ಟ್ ರ್ಯಾಂಕ್ ಬಂದ್ರೆ ಅದರ ಪ್ರಭಾವ ಬೀಳ್ತದೋ ಬೀಳಲ್ವೋ? ಬೀಳುತ್ತೆ. ತನು ಮನ ಧನ ಜನ. ಯಾವ ಕರ್ಮೇಂದ್ರಿಯವನ್ನ ಆತ್ಮ ತನ್ನ ಕರ್ಮ ಕ್ಷೇತ್ರದಲ್ಲಿ ಸಾಧನವಾಗಿ ಉಪಯೋಗ ಮಾಡುತ್ತೋ ಅದರ ಮೇಲೆ ಏನೇ ಬದಲಾವಣೆ ಆದರೂ ಕೂಡ ಅದರ ಪ್ರಭಾವ ಪರಿಣಾಮ ಆತ್ಮದ ಮೇಲೆ ಬೀಳುತ್ತೆ. ಬೀಳತ್ತೆ. ಒಪ್ಕೊಳ್ತೀರಾ? ಹೌದು. ಇಲ್ಲಿ 24 ಗಂಟೆಯಲ್ಲಿ ಶರೀರದ ರೂಪವನ್ನು ನಾವು ಬದಲಾವಣೆ ಮಾಡ್ತೀವಿ, ಧನವನ್ನು ಮಾಡ್ತೀವಿ. ಧನ ಅಂದ್ರೆ ವಸ್ತುಗಳು. ಜನದ ರೂಪವನ್ನು ಬದಲಾವಣೆ ಮಾಡ್ತೀವಿ. ಆದ್ರೆ ಯಾವುದನ್ನು ಮಾಡ್ತಾ ಇಲ್ಲ? ಆತ್ಮಿಕ ರೂಪದ ಬದಲಾವಣೆ ಮಾಡ್ತಾ ಇಲ್ಲ. ನೋಡಿ, ಆತ್ಮಿಕದ ರೂಪ ಇವಾಗ ನಾವು ಚರ್ಚೆ ಮಾಡ್ತೀವಲ್ಲ, ಏನೇ ಸಾಧನಗಳು ಚೇಂಜ್ ಆದ್ರೂ ಕೂಡ ಆತ್ಮಿಕ ರೂಪ ಚೇಂಜ್ ಆಗೇ ಆಗ್ತದೆ. ಪ್ಲಸ್ ಇರ್ಲಿ ಮೈನಸ್ ಇರ್ಲಿ. ಹ್ಮ್. ಇಲ್ಲಿ ತನುವಿನ ಮೇಲೆ ಮಾಡ್ತಿದೀವಿ, ಧನದ ಮೇಲೆ ಮಾಡ್ತಿದ್ವಿ, ಜನದ ಮೇಲೆ ಮಾಡ್ತಿದ್ವಿ. ಹೌದಾ? ಓಕೆ. ಹೌದು. ನಿಮ್ಮ ಮಗು ಹೊಟ್ಟೆ ನೋವು ಬಂತು, ಏನ್ ಮಾಡ್ತೀರಿ? ಹಾಸ್ಪಿಟಲ್. ಡಾಕ್ಟರ್ ಕರ್ಕೊಂಡು ಹೋಗ್ತೀವಿ. ಅದು ಹಸುವಾಗ್ತಾ ಇದೆ, ಅದು ಅಳ್ತಾ ಇದೆ, ಅವಾಗ ಏನ್ ಮಾಡ್ತೀರಾ? ತಿಂಡಿ ಕೊಡ್ತೀರಾ. ಅದಕ್ಕೆ ನಿದ್ರೆ ಬೇಕು, ಅವಾಗ ನಿದ್ರೆ ಮಾಡಿಸ್ತಿರ್ತಾನೆ. ಅದೇ ಇಲ್ಲಿ ಈ ಪ್ರೊಸೆಸ್, ಈ ಕರ್ಮ ಯಾವುದು ಅಂತಂದ್ರೆ ಮನಸ್ಸು ಹೇಳುವಂತ ಸಾಧನದ ರೂಪವನ್ನ ಬದಲಾವಣೆ ಮಾಡುವಂಥದ್ದು. ಯಾವ್ದು ರೂಪ ಇದು? ಮನಸ್ಸು. ಮನಸ್ಸಿನ ರೂಪ, ಆತ್ಮದ ರೂಪ ಅಲ್ಲ. ಸೂಕ್ಷ್ಮತೆಯಲ್ಲಿ ಹೋದ್ರೆ ಮನಸ್ಸಿನ ರೂಪ ಬದಲಾವಣೆ ಆದ್ರೂ ಕೂಡ ಅನುಭವ ಮಾಡೋದು ಯಾರು? ಆತ್ಮ. ಆತ್ಮನೇ ಅಲ್ವಾ? ಬಟ್ಟೆ ಕ್ಲೀನ್ ಆದ್ರೆ ಅನುಭವ ಯಾರಿಗೆ ಆಗ್ತದೆ? ಆತ್ಮನಿಗೆ ತಾನೇ. ಬಟ್ಟೆಗೆ ಏನಾದ್ರು ಅನುಭವ ಆಗ್ತದ? ನಾನು ಕ್ಲೀನ್ ಆಗಿದೆ, ನಾನು ಮಲಿನ ಆಗಿದೆ ಅಂತ ಆಗತ್ತೋ ಆಗಲ್ವೋ? ಬಟ್ಟೆಗೆ ನಾನು ಕ್ಲೀನ್ ಆಗಿದೆ ಅಂತ ಅನುಭವ ಆಗತ್ತೋ ಆಗಲ್ವೋ? ಇಲ್ಲ. ಯಾಕೆ? ಜಡ. ಅದು ಜಡ. ಅಂದ್ಮೇಲೆ ಯಾವುದೇ ಸಾಧನದ ಮೇಲೆ ವ್ಯತ್ಯಾಸ ಆದರೆ ಅದರ ಪ್ರಭಾವ ಅದರ ಜೊತೆಗೆ ಯಾರು ಕನೆಕ್ಟ್ ಆಗಿದಾರೋ ಚೈತನ್ಯ ಶಕ್ತಿ ಆತ್ಮದ ಮೇಲೆ ಬೀಳತ್ತೆ. ಇಲ್ಲಿ ಪಾಂಚ ಸ್ವರೂಪದಲ್ಲಿ ಏನು ಅಂತಂದ್ರೆ ನಿಮ್ಮ ಮನಸ್ಸು ಹೇಳುವಂತ ಸಾಧನದ ಮೇಲೆ ಒಬ್ಬ ವ್ಯಕ್ತಿ, ಒಬ್ಬ ಶಕ್ತಿ ಅದರ ಮೇಲೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಯಾರವರು? ಮನಸ್ಸು. ಶಿವಬಾಬಾ. ಮನಸ್ಸು ಹೇಳುವಂತ ಸಾಧನದ ಮೇಲೆ ಒಬ್ಬ ವ್ಯಕ್ತಿ ಮತ್ತು ಶಕ್ತಿ. ಯಾರು? ಶಿವಬಾಬಾ. ಅಲ್ಲಿ ನೀವು ಮನಸ್ಸು ಹೇಳುವಂತ ಸಾಧನವನ್ನ ಅವನ ಕೈಯಲ್ಲಿ ಕೊಟ್ಟಾಗ, ಯಾರ ಕೈಯಲ್ಲಿ ಕೊಡಬೇಕು? ಶಿವಬಾಬಾ. ಶಿವಬಾಬನ ಕೈಯಲ್ಲಿ ಕೊಟ್ಟಾಗ ಅವರು ಟ್ರೀಟ್ಮೆಂಟ್ ಅನ್ನ ಕೊಟ್ಟಾಗ ಆ ಟ್ರೀಟ್ಮೆಂಟಿನ ಆಧಾರದಲ್ಲಿ ನಿಮ್ಗೆ ಆಗುವಂತ ಒಂದೊಂದು ಸ್ಟೇಜಿನ ಒಂದು ಅನುಭವ ಆಯ್ತು. ಯಾವ ಸಾಧನ? ಮನಸ್ಸು ಹೇಳುವಂತ ಸಾಧನ. ಅದನ್ನೇ ಬಾಬಾ ಮುಂದೆ ಮುರಳಿಲಿ ಹೇಳ್ತಾರೆ, ಮನ್ ಮನಾಭವ. ಅಂದ್ರೆ ಈ ಸ್ವರೂಪದ ಅನುಭವ, ಅನುಭೂತಿ ನಿಮ್ಗೆ ಆಗ್ಬೇಕು ಅಂತಂದ್ರೆ ಮನಸ್ಸನ್ನ ನೀವು ಎಲ್ಲಾ ಕಡೆಯಿಂದ ತೆಗೆದು ಏನ್ ಮಾಡ್ಬೇಕು? ಬಾಬಾ ಹತ್ರ ಇಡ್ಬೇಕು. ಯಾವುದಕ್ಕೋಸ್ಕರ? ಯಾವುದಕ್ಕೋಸ್ಕರ? ಅದರ ಐದು ಸ್ವರೂಪ. ರೂಪವನ್ನು ಚೇಂಜ್ ಮಾಡ್ಲಿಕ್ಕೆ. ಆವಾಗ ಅದನ್ನ ಬೇರೆ ಕೆಲಸಕ್ಕೆ ನೀವು ಉಪಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಸಾಧ್ಯವಿಲ್ಲ. ಬಟ್ಟೆ ವಾಶ್ ಮಾಡ್ಬೇಕಾದ್ರೆ ಬೇರೆದಕ್ಕೆ ಉಪಯೋಗ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಶರೀರ ಹಾಸ್ಪಿಟಲ್ ಒಯ್ದ್ಬಿಟ್ಟು ಇಟ್ಟಾಗ ಅದಕ್ಕೆ ಬೇರೆ ಕೆಲಸಕ್ಕೆ ಉಪಯೋಗ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ. ಇಲ್ಲ ತಾನೆ. ಹಾಗೆ ಸಾಧನವನ್ನ ಸಂಬಂಧಪಟ್ಟಂತ ವ್ಯಕ್ತಿಗಳ ಕೈಲಿ ಕೊಟ್ಟಾಗ ಆ ಕರ್ಮ ಕಾಯಕ ಕಂಪ್ಲೀಟ್ ಆಗುವವರೆಗೂ ಕೂಡ ಆ ಸಾಧನವನ್ನ ನೀವು ಉಪಯೋಗ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಾಬಾ ಹೇಳ್ತದೆ, ದಿನದಲ್ಲಿ ಎಷ್ಟು ಸಮಯ ಆ ಮನಸ್ಸು ಹೇಳುವಂತ ಸಾಧನವನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಬಿಟ್ಟು ಆ ರೂಪದ ಬದಲಾವಣೆಯ ಅನುಭವವನ್ನ ನೀವು ಮಾಡ್ತಾ ಇದ್ದೀರಾ? ಇನ್ನೂ ಒಂದು ಸುಂದರ ಉದಾಹರಣೆಯನ್ನು ಬಾಬಾ ಕೊಡ್ತಾರೆ. ಒಂದು ಸಣ್ಣ ಮಗು ಎಷ್ಟು ಸಮಯ ತಾಯಿಯ ಮಡಿಲಲ್ಲಿ ಇರ್ತದೋ ಸ್ವಚ್ಛತೆಗೋಸ್ಕರ ಅಷ್ಟು ತಾಯಿ ಏನ್ ಮಾಡ್ಬೋದು? ಆ ಮಗುವನ್ನ ಸ್ವರೂಪವನ್ನ ಬದಲಾವಣೆ ಮಾಡ್ಬೋದು. ಹೌದಾ? ಆ ಮಗು ಸ್ಕೂಲಿಗೆ ಹೋಗಿದೆ, ಆಟ ಆಡ್ಲಿಕ್ಕೆ ಹೋಗಿದೆ, ಪಕ್ಕದ ಮನೇಲಿ ಹೋಗಿದೆ, ನಿದ್ರೆ ಮಾಡಿದೆ. ಆವಾಗ ಆ ಮಗುವಿನ ಶರೀರದ ಮೇಲಿರುವ ಸಾಧನದ ಬದಲಾವಣೆ ತಾಯಿ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಬದಲಾವಣೆ ಮಾಡೋದು ಯಾವಾಗ? ತಾಯಿಯ ಮಡಿಲಲ್ಲಿದ್ದಾಗ.
ಆ ಮಗು ತನ್ನ ಸ್ವರೂಪವನ್ನ ತನ್ನ ಶರೀರದ ಸ್ವರೂಪವನ್ನ ಬದಲಾವಣೆ ಮಾಡಿಕೆ ತಾಯಿಯ ಮಡಿಲಲ್ಲಿ ಅಥವಾ ತಾಯಿಯ ಜೊತೆಯಲ್ಲಿ ತನ್ನ ಶರೀರ ಹೇಳುವಂತ ಸಾಧನವನ್ನ ಜೊತೆಯಲ್ಲಿರುವಂತ ಸಾಧನವನ್ನ ಅವರ ಕೈಲಿ ಅರ್ಪಣೆ ಮಾಡಿದಾಗ ಮಾತ್ರ ಕೊಟ್ಟಾಗ ಮಾತ್ರ ಮಗುವಿನ ಮೇಲೆ ತಾಯಿ ಟ್ರೀಟ್ಮೆಂಟ್ ಅನ್ನ ಕೊಡಬಹುದು. ತಾಯಿ ಎಷ್ಟು ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಹೋಗ್ತಾಳೋ ಅಷ್ಟು ಮಗುವಿನ ರೂಪದಲ್ಲಿ ಏನಾಗ್ತಾ ಹೋಗ್ತದೆ, ಬದಲಾವಣೆ ಬದಲಾವಣೆ ಆಗ್ತದೆ. ಯಾವಾಗ ತಾಯಿ ಆ ಬದಲಾವಣೆ ರೂಪವನ್ನು ಮಾಡೋದನ್ನ ಕಡಿಮೆ ಮಾಡ್ತಾರೋ, ನಿಲ್ಲಿಸ್ಬಿಡ್ತಾಳೋ, ಅವಾಗ ಮತ್ತೆ ವಾಪಸ್ ಏನಾಗ್ತದೆ, ಧೂಳು, ಮಣ್ಣು, ಕೆಸರು, ನಿಶಕ್ತಿ ಇದೆಲ್ಲ ಏನಾಗ್ತದೆ ಬರ್ಲಿಕ್ಕೆ ಆರಂಭ ಆಗುತ್ತೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ದಿನದ ಸ್ವಲ್ಪ ಸಮಯದಲ್ಲಿ ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಡೋದರ ಮೂಲಕ ಪರಮಾತ್ಮ ಅದರ ಮೇಲೆ ಕೊಡುವಂತ ಟ್ರೀಟ್ಮೆಂಟಿನ ಅನುಭವವನ್ನ ನೀವು ಮಾಡಬೇಕಾಗ್ತದೆ. ಹಾಗೆ ಮಾಡ್ತಾ 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 ಹೋದಾಗ ಏನಾಗ್ತದೆ, ಆತ್ಮ ಮನಸ್ಸಿನ ಬದಲಾವಣೆ ಆಗುತ್ತೆ. ಮನಸ್ಸಿನಲ್ಲಿ ಪರಿವರ್ತನೆ ಆಗ್ತದೆ. ಮುಂದುವರೆದು ಬಾಬಾ ಏನ್ ಹೇಳ್ತಾನೆ, ಒಬ್ಬ ವ್ಯಕ್ತಿ ಅಥವಾ ಒಂದು ಮಹಿಳೆ, ಒಂದು ಕುಮಾರ ಅಥವಾ ಕುಮಾರಿ, ಸರಿನಾ, ಯಾರೋ ಒಂದು ಕುಮಾರ ಕುಮಾರಿ ಜೊತೆ ಅಟ್ರಾಕ್ಟ್ ಆಗ್ತಾರೆ, ಅಂದ್ರೆ ಲವ್ ಸ್ಟಾರ್ಟ್ ಆಗ್ತದೆ. ಅವಾಗ ಏನಾಗ್ತದೆ, ಲವ್ ಸ್ಟಾರ್ಟ್ ಆದಾಗ ಪ್ರಪಂಚದಲ್ಲಿ ತುಂಬಾ ವ್ಯಕ್ತಿಗಳಿದ್ದಾರಲ್ವಾ, ಆದ್ರೆ ಆ ವ್ಯಕ್ತಿ ಒಂದು ಪುರುಷ ಅಥವಾ ಒಂದು ಸ್ತ್ರೀ ಜೊತೆಗೆ ಏನಾಗ್ತದೆ, ಲವ್ ಹೇಳುವಂಥದ್ದು, ಅಟ್ರಾಕ್ಷನ್ ಹೇಳುವಂಥದ್ದು ಏನಾಗ್ತದೆ, ಸ್ಟಾರ್ಟ್ ಆಗ್ತದೆ. ಅವಾಗ ಏನಾಗ್ತದೆ, ನೀವೆಲ್ಲರೂ ಹೇಳ್ತೀರ, ಅಣ್ಣವ್ರೆ ನಮ್ಗೆ ಅರೇಂಜ್ ಮ್ಯಾರೇಜ್ ಆಗಿರೋದಕ್ಕೆ ನಮ್ಗೆ ಯಾರಿಗೂ ಲವ್ ಮ್ಯಾರೇಜಿನ ಬಗ್ಗೆ ಅನುಭವ ಇಲ್ಲ. ನಿಮಗೆ ಅನುಭವ ಇಲ್ದಿದ್ದು ಫಿಲ್ಮ್ ನೋಡಿರುವಂತ ಅನುಭವ ಇದೆ ತಾನೆ. ಅಕ್ಕದ ಬಕ್ಕದ ಮನೆ ಸುದ್ದಿ ಎಲ್ಲ ಗೊತ್ತು ತಾನೆ, ಉಳಿದಿದ್ದೆಲ್ಲ ಗೊತ್ತಾಗ್ತದೆ, ನಿಮ್ಗೆ ಇದು ಗೊತ್ತಾಗಲ್ವಾ? ಆರಂಭದ ಲವ್ ಆದಾಗ ಏನಾಗ್ತದೆ, ಒಬ್ಬರನ್ನ ಬಿಟ್ಟು ಯಾರ ಮೇಲೂ ಇರೋದಿಲ್ಲ ಮನಸ್ಸು. ಆ ಒಬ್ಬರನ್ನ ಬಿಟ್ಟು ಮತ್ತಾರು ಇರೋದಿಲ್ಲ ಮನಸ್ಸಿನಲ್ಲಿ. ನೋಡಿ, ನಾಗರತ್ನಕ್ಕ ಲವ್ ಮ್ಯಾರೇಜ್ ಅಂದ ತಕ್ಷಣ ಬಂದ್ಬಿಟ್ಟು ಅಡ್ಮಿಟ್ ಮಾಡ್ಕೊಂಡು ಮಾತಾಡ್ತಿದಾರಲ್ವಾ. ಆರಂಭದಲ್ಲಿ ಏನಾಗ್ತದೆ ಅಂತಂದ್ರೆ ಒಂದೆರಡು ಮಾತುಕತೆಗಳು ಮಾತ್ರ ಆಗ್ತವೆ ಫಸ್ಟ್ ಅಲ್ವಾ. ಆಮೇಲೆ ನಿಧಾನಕ್ಕೆ ಮಾತುಕತೆಗಳು ಏನಾಗ್ತವೆ, ಹೆಚ್ಚಿಗೆ ಆಗ್ತದೆ. ಜೊತೆಯಲ್ಲಿ ಓಡಾಡೋದು ಜಾಸ್ತಿ ಆಗ್ತದೆ. ಆಮೇಲೆ ಗಿಫ್ಟ್ಗಳ ಎಕ್ಸ್ಚೇಂಜ್ ಆಗ್ತದೆ. ಆಮೇಲೆ ಹೊಟ್ಟೆಗೆ ಹೋಗೋದು ಇರ್ತದೆ. ಹಂಗೆ ಮಾಡ್ತಾ 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 ಮುಂದೆ ಏನಾಗ್ತದೆ, ನಾವು ಅವ್ರ ಜೊತೆಗೆ ಜೀವನದ ಸಂಗಾತಿ ಆಗ್ಬೇಕು ಅಂತಂದಾಗ ಒಂದು ದಿನ ಹಿರಿಯರದೆಲ್ಲ ಒಪ್ಪಿಗೆ ಪಡ್ಕೊಂಡು ಒಂದು ದಿನ ಏನ್ ಮಾಡ್ತಾರೆ, ಅವರು ಮದುವೆ ಆಗ್ತಾರೆ. ಮದ್ವೆ ಆದ್ಮೇಲೆ ಮುಂದೆ ಮಕ್ಕಳಾಗ್ತಾರೆ. ಮಕ್ಕಳಾಗೋದಾದ್ಮೇಲೆ ನೋಡೋಣ. ಮದುವೆ ಆದ್ಮೇಲೆ ಸಂಸಾರ ಮಾಡ್ಬೇಕಾಗ್ತದೆ. ಏನ್ ಮಾಡ್ಬೇಕಾಗ್ತದೆ, ಸಂಸಾರ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಆ ಸ್ತ್ರೀ ಮೊದ್ಲೆಲ್ಲಿದ್ಲು, ತಾಯಿ ಮನೆಯಲ್ಲಿ. ಅವರ ಮನೆಯಲ್ಲಿರುವಂತ ಒಂದು ಉಡುಗೆ ತೊಡುಗೆ ಆಹಾರ ಆ ಪದ್ಧತಿ ನಡ್ಕೊಂಡು ಬರ್ತಾ ಇತ್ತು, ಹೌದಾ? ಆದ್ರೆ ಪತಿಯ ಮನೆಗೆ ಬಂದಾಗ ಪತಿಯ ಜೊತೆಗೆ ಸಂಸಾರ ಮಾಡಬೇಕು ಅಂತಂದಾಗ ನಿರ್ಧಾರವನ್ನು ಮಾಡಿದಾಗ ಅಂತಿಮ ಸಮಯದವರೆಗೆ ಪತಿ ಜೊತೆಗೆ ನಾನು ಇರಬೇಕು ಅಂತ ನಿಶ್ಚಯ ಇದ್ದಾಗ ಆವಾಗ ಪತಿ ಏನ್ ಹೇಳ್ತಾರೋ ಅದೇ ರೀತಿ ಏನ್ ಮಾಡ್ಬೇಕಾಗ್ತದೆ ಇದ್ರೆ ಆ ಸಂಸಾರ ಹೇಳಿದು ನಡ್ಕೊಂಡು ಹೋಗತ್ತೆ. ಪತಿ ಮಾತು ಕೇಳೋದಿಲ್ಲ ಅಂತಂದ್ರೆ ಒಬ್ರು ಉತ್ತರಕ್ಕೆ ಇನ್ನೊಬ್ರು ದಕ್ಷಿಣಕ್ಕೆ. ಸಂಸಾರದಲ್ಲಿ ಜೊತೆಯಲ್ಲಿದ್ರೂ ಕೂಡ ಅವರಲ್ಲಿ ಅನ್ಯೋನ್ಯತೆ, ಬಾಂಧವ್ಯ, ಸ್ನೇಹ, ತಂದತನ, ಆ ಒಂದು ಸಂಸಾರದ ಸುಖ ಹೇಳೋದು ಅವರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮೊದಲು ಆ ಮಹಿಳೆ ಸಂಸ್ಕಾರ ಏನಿದ್ರು ಕೂಡ ಪತಿ ಮನೆಗೆ ಬಂದ ತಕ್ಷಣ ತನ್ನ ಸಂಸ್ಕಾರವನ್ನ ಏನ್ ಮಾಡ್ಬೇಕಾಗ್ತದೆ, ಚೇಂಜ್ ಮಾಡ್ಬೇಕಾಗ್ತದೆ. ಹೌದು ಅಲ್ವಾ? ಯಾಕೆ ಯಾರು ಮಾತಾಡ್ತಾ ಇಲ್ಲ? ಹೌದು ಹೌದು. ಸರಿ, ನೀವೆಲ್ಲ ಕೇಳ್ತಿದ್ದೀರಿ. ಸರಿ, ಆ ಲವ್ ಮ್ಯಾರೇಜಿನ ವಿಷಯ ಇಲ್ಲಿ ಯಾಕೆ ಬಂತು ಅಂತ ಅಲ್ವಾ? ಇಲ್ಲಿ ಬಾಬಾ ಹೇಳ್ತಾನೆ, ನೀವು ಕೂಡ ಒಂದು ದಿನ ನನ್ನನ್ನ ಕೋಟ್ಯಾಂತರ ಆತ್ಮಗಳಲ್ಲಿ ಏನಾಯ್ತು, ಬಾಬನನ್ನ ಆಯ್ಕೆ ಮಾಡ್ಕೊಂಡವಲ್ವಾ. ಬಾಬನ ಪರಿಚಯ ಸಿಕ್ತು. ಓಕೆ, ಲವ್ ಆಗ್ಬೇಕು ಅಂದ್ರೆ ಯಾವ್ದೋ ಒಂದು ಕಾರಣ ಇರ್ತದಲ್ವಾ. ಅವ್ರು ಕ್ಲಾಸ್ಮೇಟ್ ಆಗಿರ್ತಾರೆ ಅಥವಾ ಅವರು ಸಂಬಂಧಿಗಳಾಗ್ತಾರೆ, ಏನೋ ಒಂದು ಸಂಬಂಧದಿಂದ ಅವ್ರಿಬ್ರು ಏನ್ ಮಾಡ್ತಾರೆ, ಮೀಟ್ ಆಗಿರ್ತಾರೆ.
ಯಾರ್ದೋ ಫ್ರೆಂಡ್ಸಿಗೆ ಮದುವೆ ಹೋಗಿರ್ತಾರೆ, ಏನೋ ಒಂದು ಕಾರಣ ಆಗಿರ್ತದಲ್ವಾ. ಇವತ್ತಿನಂತೂ ಒಂದು ಫೇಸ್ಬುಕ್ ಫ್ರೆಂಡ್, ವಾಟ್ಸಪ್ ಫ್ರೆಂಡ್ ಎಲ್ಲ ಏನಾಗ್ಬಿಟ್ಟಿದ್ದಾರೆ, ಆನ್ಲೈನ್ ಫ್ರೆಂಡ್ಗಳು ಏನಾಗ್ಬಿಟ್ಟಿದ್ದಾರೆ, ಹೆಚ್ಚಿಗೆ ಆಗ್ಬಿಟ್ಟಿದ್ದಾರೆ. ಏನೋ ಒಂದು ಕಾರಣದಿಂದ ಅವ್ರು ಏನಾಗ್ತಾರೆ, ಜೋಡಣೆ ಆಗ್ತಾರೆ. ಹಾಗೆ ನಮ್ಮ ಈಶ್ವರಿ ಜೀವನದಲ್ಲೂ ಕೂಡ ಯಾವುದೋ ಒಂದು ಕಾರಣದಿಂದ ಪರಮಾತ್ಮ ನಮ್ಮ ಜೀವನದಲ್ಲಿ ಏನಾದ್ರೂ ಎಂಟ್ರಿ ಆದ್ರೂ ಆಗಿಲ್ವೋ. ಆಗಿದಾರ ಆಮೇಲೆ ಆಮೇಲೆ ಮುಂದೆ Correct. ನಾವೇನ್ ಮಾಡ್ತಿದ್ವಿ, ಸಮಯವನ್ನ ಕೊಡ್ತಾ ಹೋದ್ವಿ. ಯಾರಿಗೋಸ್ಕರ? ಪರಮಾತ್ಮನಿಗೋಸ್ಕರ. ಆದ್ರೆ ಅವಾಗ ನಾವೆಲ್ಲಿದ್ವಿ? ಅಮ್ಮನ ಮನೇಲಿ ಇದ್ವಿ. ಅಮ್ಮನ ಮನೇಲಿ ಇದ್ಬಿಟ್ಟು ಏನ್ ಮಾಡಿದ್ವಿ, ಫೋನಲ್ಲಿ ಮಾತಾಡಿದ್ವಿ ಅಲ್ವಾ. ಹಾಗೆ ನಾವು ಲೌಕಿಕದಲ್ಲಿ ಇದ್ದುಬಿಟ್ಟು ಕೂಡ ಏನ್ ಮಾಡಿದ್ವಿ, ಬಾಬನ್ ಜೊತೆಗೆ ಕನೆಕ್ಟ್ ವ್ಯವಹಾರ, ಕರ್ಮ, ರಾಜಯೋಗ, ನಮ್ಮ ಈ ಕಷ್ಟಗಳನ್ನ ಹೇಳುವಂಥದ್ದು, ಇಷ್ಟಗಳನ್ನ ಇದನ್ನ ಮಾಡ್ಕೊಂಡು ಹೋಗ್ತಾ ಹೋದ್ವಿ ಅಲ್ವಾ. ಈಗ ಬಾಬಾ ಹೇಳ್ತಾರೆ, ಮಕ್ಕಳೇ ಅಪ್ಪ ಅಮ್ಮನ ಮನೇಲೇ ಇರ್ತೀರಾ ಅಥವಾ ಅಥವಾ ನನ್ ಮನೆಗ್ ಬರ್ತೀರಾ? ನನಗ್ ಮದ್ವೆ ಆಗ್ತೀರಾ ಅಂತ ಕೇಳ್ತಾರೆ. ಏನ್ ಮಾಡ್ತೀರಿ? ಅಲ್ಲೇ ಇರ್ತೀರೋ, ಬಾಬನ್ ಜೊತೆ ಮದ್ವೆ ಆಗ್ತಿರೋ, ಸಂಸಾರ ಮಾಡ್ತಿರೋ? ಸಂಸಾರ. ನನ್ ಜೊತೆ ಸಂಸಾರ ಮಾಡೋದು. ಯಾರ ಜೊತೆ ಮಾಡ್ಬೇಕು? ಬಾಬನ್ ಜೊತೆ ಯಾರ ಜೊತೆ ಸಂಸಾರ ಮಾಡ್ತಿರೋ ಅವ್ರ ಮನೇಲಿ ತಾನೇ ಇರ್ಬೇಕು. ಹೌದು. ನಿಮ್ಮ ಅಪ್ಪ ಅಮ್ಮನ ಮನೇಲಿ ಬಂದಿಟ್ಟು ಇರ್ಲಿಕ್ಕೆ ಆಗತ್ತಾ? ಸಪರೇಟ್ ಮನೆ ಇಲ್ಲ. ಮಾಡ್ಕೊಂಡು ಇರ್ಲಿಕ್ಕೆ ಆಗತ್ತಾ? ಇಲ್ಲ ಇಲ್ಲ. ತಾನೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಈಗ ಸಮಯ ಬಂದಿದೆ ಮಕ್ಕಳೇ, ನೀವೇನ್ ಮಾಡ್ಬೇಕು, ನನ್ನ ಮನೆಯಲ್ಲಿ ಮನಸ್ಸಿನಿಂದ ಬಂದಿರ್ಬೇಕು. ಯಾವ್ದಿಂದ? ಮನಸ್ಸಿನಿಂದ. ಅಲ್ಲಿ ನೀವು ಶರೀರ ಮದುವೆ ಮಾಡ್ಕೊಂಡಿದ್ದು, ಶರೀರಧಾರಿ, ಶರೀರದ ಮನೆಗೆ ಹೋಗ್ಬಿಟ್ಟು ಶರೀರದ ಪತಿ ಜೊತೆಗೆ ಇರುವಂತದ್ದು ಅದು. ಹೌದಾ? ಇಲ್ಲಿ ಯಾವುದು? ಮನಸ್ಸು ಅಲ್ವಾ. ಇಲ್ಲಿ ಮನಸ್ಸನ್ನು ನಾನು ಏನ್ ಮಾಡ್ಬೇಕು, ಪರಮಾತ್ಮನ ಮನೇಲಿ ಇಡಬೇಕು, ಅಥವಾ ನಾನಿರುವಂತ ಸ್ಥಳದಲ್ಲಿ ನನ್ನ ಪ್ರಿಯತಮನನ್ನ, ನನ್ನ ಪತಿಯನ್ನ ಏನ್ ಮಾಡ್ಬೇಕು, ಮನೆಗೆ ತಂದ್ಬಿಟ್ಟು ಇರಿಸ್ಕೊಳ್ಬೇಕು. ನಿಮ್ಮ ಮನೆ ಯಾವುದು? ಮೃಕುಟಿ, ಪ್ರಕೃತಿ. ಅಪ್ಪನ ಮನೆ ಯಾವುದು? ಪರಂಧಾಮ. ಪರಂಧಾಮ. ಹೆಚ್ಚಿಗೆ ಹೊತ್ತೆಲ್ಲಿರ್ಬೇಕು? ಪರಂಧಾಮ. ನೀವೆಲ್ಲೋ ಕೆಲ್ಸಕ್ಕೆ ಇದ್ದೀರಾ ಅಂತ ತಿಳ್ಕೊಳ್ಳಿ. ಕೆಲ್ಸಕ್ಕೆ ಇದ್ದಾಗ ನಿಮ್ ಪತಿ ನಿಮ್ಮನೆ ಕರ್ಕೊಂಡು ಹೋಗಿ. ಯಾಕೆ ಹೇಳಿ? ಕೆಲ್ಸ ಮಾಡು. ಪಾತ್ರೆ ತೊಳಿಲಿಕ್ಕೆ, ಬಟ್ಟೆ ವಾಶ್ ಮಾಡ್ಲಿಕ್ಕೆ ಬೇಕಲ್ವಾ? ನೀವು ಕೆಲ್ಸಕ್ಕೆ ಹೋದಾಗ ಅಡಿಗೆ ಮಾಡ್ಕೊಡ್ಲಿಕ್ಕೆಲ್ಲ ಬೇಕೋ ಬೇಡವಾ? ಯಾಕೆ ಮಾತಾಡ್ತಾ ಇಲ್ಲಪ್ಪ? ಮಾಡಿಸ್ಕೊಳ್ತೀರಾ ಅಂತ ಆಯ್ತು. ಪತಿಯವ್ರ ಹತ್ರ ಇದೆಲ್ಲ ಕೆಲಸ ಅಲ್ವಾ. ನಾವು ಹೊರಗಡೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಬರ್ತೀವಿ, ನೀವು ಇದನ್ನೆಲ್ಲ ಮಾಡಿಡಿ ಅಂತ ಅಲ್ವಾ. ಹಾಗೆ ಇಲ್ಲೂ ಕೂಡ ಶಿವಬಾಬಾ ಅಂತ ಹೇಳ್ತೀವಿ, ಬಾಬಾ ಅದನ್ನ ಮಾಡ್ಕೊಡು, ಇದನ್ನ ಮಾಡ್ಕೊಡು ಅಂತ ನಾವೇನ್ ಮಾಡ್ತೀವಿ, ಶಿವಬಾಬನಿಗೆ ಹೇಳ್ತೀವಿ. ಬಾಬಾ ಯಾವಾಗ ರಜಾ ಬಿದ್ದಾಗ ವಾಪಸ್ ಎಲ್ಲಿ ಹೋಗ್ತಾರ ಅವ್ರ ಪತಿ ಪತ್ನಿ? ಅವ್ರ ಮೂಲ ಮನೆಗೆ ಹೋಗ್ತಾ ಇರ್ತಾನೆ. ರಜಾ ಬಿದ್ದಾಗ ಸೆಕೆಂಡ್ ಸ್ಯಾಟರ್ಡೆ ಬಂತು, ವೀಕೆಂಡ್ ಬಂತು, ಸಂಡೇ ಬಂತು, ಹಬ್ಬ ಹರಿದಿನಗಳು ಬಂತು, ಅವಾಗ ಏನ್ ಮಾಡ್ತಾರೆ, ಎಲ್ಲ ಆಚರಣೆಯಲ್ಲಿ ಆಗ್ತದೆ, ಮೂಲ ಮನೇಲಿ ಆಗ್ತದೆ ತಾನೆ. ಹಾಗೆ ಬಾಬಾ ಹೇಳ್ತಾರೆ, ನೀವು ಪರಮಧಾಮದಲ್ಲಿ ಬಂದಾಗ ನಿಮ್ಮ ಮನಸ್ಸನ್ನು ನಾನೇನ್ ಮಾಡ್ತೇನೆ, ಆ ಸ್ವರೂಪದಲ್ಲಿ ನಿಮ್ಮನ್ನ ಚೇಂಜ್ ಮಾಡ್ತೇನೆ. ಅದಕ್ಕಾಗಿ ಈಗ ನಿಮ್ಮ ಸಂಸ್ಕಾರವನ್ನ ನೀವೇನ್ ಮಾಡ್ಬೇಕು, ಚೇಂಜ್ ಮಾಡ್ಬೇಕು. ಹೇಗೆ ಚೇಂಜ್ ಮಾಡ್ಬೇಕಂತೆ? ಚೇಂಜ್ ಮಾಡ್ಬೇಕಂತೆ, ನೀವು ಮದುವೆ ಆಗಿದ್ದೀರಿ ಹುಬ್ಬಳ್ಳಿ ಹುಡುಗನನ್ನ, ಅವನ್ ತಿನ್ನೋದು ರೊಟ್ಟಿ, ಮನೆಯ ಕುಟುಂಬದವ್ರು ಎಲ್ಲರೂ ರೊಟ್ಟಿ ತಿಂತಾರೆ. ನೀವಿಲ್ಲಿ ಅವರು ಕರ್ನಾಟಕದವರು. ಬೆಂಗಳೂರಿನವ್ರು ಏನ್ ತಿಂತಾರೆ? ಮುದ್ದೆ. ಅವಾಗ ನೀವು ಒಬ್ಬರೇ ಹೋಗ್ಬಿಟ್ಟು ಮುದ್ದೆ ಮಾಡ್ಕೊಂಡು ತಿಂತೀರಾ, ಅಥವಾ ನೀವು ಕೂಡ ರೊಟ್ಟಿ ತಿನ್ಲಿಕ್ಕೆ ಚೇಂಜ್ ಮಾಡ್ಕೊಡ್ತೀರಾ? ನಾವು ರೊಟ್ಟಿ ತಿನ್ನಕ್ ಚೇಂಜ್ ಮಾಡ್ಕೊಳ್ತೀವಿ. ಚೇಂಜ್ ಮಾಡ್ಕೊಳ್ಬೇಕು ತಾನೆ. ಹಾಗೆ ನಿಧಾನ ಕಲ್ಲಿಯ ಭಾಷೆನೇ ನಿಮ್ಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಲ್ವಾ. ಬೆಂಗಳೂರು ಭಾಷೆ ಬೇರೆ, ಅಲ್ಲಿಯ ಭಾಷೆ ಬೇರೆ, ಕನ್ನಡ ಆದ್ರೂ ಕೂಡ ಭಾಷೆ ಚೇಂಜ್ ಆಗಿರ್ತದಲ್ವಾ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಸಂಸಾರವನ್ನ ಮಾಡ್ಬೇಕಂತ. ಯಾರ ಜೊತೆಗೆ? ಬಾಬಾ ಜೊತೆ. ಬಾಬಾ ಜೊತೆಗೆ ಸಂಸಾರ ಮಾಡ್ಬೇಕು ಅಂತಂದ್ರೆ ನಿಮ್ಮ ಜೀವನದಲ್ಲಿ ನಡೆಯುವಂತ ಪ್ರತಿಯೊಂದು ಘಟನಾವಳಿಗಳನ್ನ ಬಾಬನಿಗೆ ಹೇಳ್ಬೇಕು. ಅವನಿಗೆ ಕೇಳಿದೇನೆ ಏನು ಮಾಡುವ ಹಾಗೆ ಇಲ್ಲ. ಬೆಳಿಗ್ಗೆ ತಿಂಡಿ ಏನ್ ಮಾಡ್ಬೇಕು, ಅಡಿಗೆ ಏನ್ ಮಾಡ್ಬೇಕು, ಎಲ್ಲಾದ್ರೂ ಹೋಗೋದಿದ್ರೆ ಅವರಿಗೆ ಹೇಳಿಬಿಟ್ಟು ಹೋಗ್ಬೇಕಾಗ್ತದೆ. ಹಣ ಬೇಕು ಅಂತ ಅವ್ರ ಹತ್ರ ಕೇಳಬೇಕಾಗ್ತದೆ. ಪ್ರತಿಯೊಂದನ್ನು ಕೂಡ ನಾವೇನ್ ಮಾಡ್ಬೇಕು, ಪತಿಯ ಜೊತೆಗೆ ವ್ಯವಹಾರವನ್ನ ಮಾಡಬೇಕಾಗ್ತದೆ ಅಲ್ವಾ. ಹಾಗೆ ಇಲ್ಲೂ ಕೂಡ
ಬಾಬನ ಜೊತೆ ನೀವು ಮಾನಸಿಕವಾಗಿ ಇದ್ದಾಗ ಏನ್ ಮಾಡ್ಬೇಕಾಗ್ತದೆ? ಮೊದಲ ಪ್ರಾಧಾನ್ಯತೆ ಬಾಬನಿಗೆ ಕೊಡಬೇಕಾಗ್ತದೆ. ಈಗ ನೀವು ಪತಿ ಮನೇಲಿ ಇದ್ಬಿಟ್ಟು ನಿಮ್ಮ ಕೆಲಸ ಮಾಡ್ಕೊಳ್ಬೇಕು, ಅಥವಾ ಪತಿಯ ಕೆಲಸವನ್ನ ಮತ್ತು ಪತಿ ಕುಟುಂಬದವ್ರಿಗೆ ಏನ್ ಬೇಕು ಅದನ್ನ ಮಾಡ್ಬೇಕು. ಪತಿ ಕೆಲಸ ಮಾಡ್ಬೇಕು, ಕುಟುಂಬದವ್ರ ಕೆಲಸ. ನಿಮ್ ಪತಿದೇನ್ ಕೆಲಸ? ವಿಶ್ವ ಕಲ್ಯಾಣ ಮಾಡಿ ವಿಶ್ವ ಪರಿವರ್ತನೆ, ವಿಶ್ವ ಕಲ್ಯಾಣ ಅಲ್ವಾ? ಹಾಗೆ ನೀವು ಕೂಡ ನಿಮ್ಮ ಮನಸ್ಸನ್ನ ನಿಮ್ಮ ಪತಿಯ ಕೈಯಲ್ಲಿ ಆ ಕಾಯಕಗೋಸ್ಕರನೇ ನೀವು ಕೊಟ್ಟಾಗ, ಆಗ ಆ ತಂದೆ, ಆ ಪತಿ, ಆ ನಿಮ್ಮ ಪ್ರಿಯತಮ ಏನ್ ಮಾಡ್ತಾರೆ? ಆ ಕೆಲಸಕ್ಕೆ ಯೋಗ್ಯರನ್ನಾಗಿ ನಿಮ್ಮನ್ನ ರೆಡಿ ಮಾಡ್ಬೇಕಾದ್ರೆ ಆ ನಡೆಯುವಂತ ಪ್ರೊಸೆಸ್ಸೇ ಇದು 5 ಸ್ವರೂಪ ಅಲ್ವಾ? ಈ 5 ಸ್ವರೂಪದಲ್ಲಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕಂತ ನಾವು ಭಗವಂತನ ಜೊತೆಗೆ ಸಂಸಾರವನ್ನ ಮಾಡಬೇಕು, ಮತ್ತು ನಮ್ಮ ಸಂಸ್ಕಾರವನ್ನ ಚೇಂಜ್ ಮಾಡ್ಕೊಳ್ಬೇಕು. ಯಾವ ರೀತಿ ಸಂಸ್ಕಾರ? ಸಂಸ್ಕಾರ ಯಾವ ಚೇಂಜ್ ರಾವಣನ ಸಂಸ್ಕಾರವನ್ನ ಏನದು? ವರಲಕ್ಷ್ಮಿ ಹಬ್ಬ ಬಂತು, ಹೊಸ ನೆಕ್ಲೆಸ್ ತಗೊಳ್ಬೇಕು, ಹೊಸ ರೇಷ್ಮೆ ಸೀರೆ ತಗೊಳ್ಬೇಕು, 50 ವೆರೈಟಿ ತಿಂಡಿ ಮಾಡ್ಬೇಕು, ಜನನೆಲ್ಲ ಕಳಿಸ್ಬೇಕು, ವರಲಕ್ಷ್ಮಿ ಚೆನ್ನಾಗಿ ಶೃಂಗಾರ ಮಾಡ್ಬೇಕು, ಹೊಸ ನೋಟಿನ ಕಂತೆ ಏನೇನ್ ಮಾಡ್ಬೇಕು ಅಲ್ಲಿ ಇಡ್ಬೇಕು. ಇದ್ರಲ್ಲಿ ಸಂಕಲ್ಪ ಮಾಡ್ಬೇಕಾ ಬೇಡ? ಇಲ್ಲ ಬೇಡ. ಬಂಗಾರ ಸ್ವಲ್ಪ ಸ್ಟಾಕ್ ಇಟ್ಕೊಳ್ಬೇಕು, ಸ್ವಲ್ಪ ಜಮೀನ್ ತಗೊಳ್ಬೇಕು, ಸ್ವಂತ ಮನೆ ಕಟ್ಟಬೇಕು. ಇದೆಲ್ಲ ಮಾಡ್ಬೇಕಾ ಬೇಡ? ಬೇಡ. ಮತ್ತೆ ಮತ್ತೆ ಏನ್ ಮಾಡ್ಬೇಕು? ಇದನ್ನ ಮಾಡೋದು ಬೇಡ ಅಂದ್ರೆ ಮತ್ತೆ ಏನ್ ಮಾಡ್ಬೇಕು? ಸಪ್ತ ಗುಣಗಳನ್ನ ಹಾ, ಧಾರಣೆ ಮಾಡ್ಕೊಂಡು. ನಾನು ತಗೊಳ್ಳೋದಲ್ಲ, ಕೊಡೋದು ಬೇಕು. ಮೊದ್ಲು ಹೌದು. ಚೇಂಜ್ ಮಾಡ್ಕೊಳ್ಳಿ. ನನಗೆ ಊಟ ಬೇಕು, ತಿಂಡಿ ಬೇಕು, ಮಕ್ಕಳು ಕೊಡ್ಬೇಕು, ಪತಿ ಕೊಡ್ಬೇಕು, ತವ್ರ ಮನೆಯಿಂದ ಆಸ್ತಿ ಬೇಕು, ಬೇಕು ಅಲ್ಲ, ಎಲ್ಲರಿಗೂ ನಾನು ಕೊಡೋರ ಏನ್ ಕೊಡಬೇಕು? ಸಪ್ತ ಗುಣಗಳು. ಸಪ್ತ. ಮದುವೆ ಆದ ಮೇಲೆ ನೀವು ನಿಮ್ಮ ಮನೆಗೆ ಬಂದಾಗ ಬಂದವರಿಗೆ ಏನ್ ಕೊಡ್ತೀರಿ? ನಿಮಗೆ ಮದುವೆ ಆಗಿದೆ, ನೀವು ಹೆಣ್ಣು ಮಕ್ಕಳು, ನಿಮ್ಮ ಮನೆಗೆ ಯಾರೊಬ್ಬ ನೆಂಟರು ಪರಿಚಯದವರು ಯಾರೋ ಬಂದಿದ್ದಾರೆ, ಸ್ನೇಹಿತರು ಬಂದಿದ್ದಾರೆ, ತವರ ಮನೆಯವರು ಬಂದಿದ್ದಾರೆ, ಪಕ್ಕದ ಮನೆಯವರು ಬಂದಿದ್ದಾರೆ, ಅವ್ರಿಗೆ ಏನ್ ಕೊಡ್ತೀರಿ? ನೀರು, ಕಾಫಿ, ತಿಂಡಿ. ತಿಂಡಿ ತೀರ್ಥ ತಿಂಡಿ ತೀರ್ಥನ? ನೀರು, ಕಾಫಿ, ತಿಂಡಿ. ಸರಿ, ಉಡುಗೊರೆ ಕೊಡ್ತೀವಿ. ಅದೆಲ್ಲ ಯಾರ್ದು? ಪತಿದು. ಪತಿ ತಾನೆ, ನಿಮ್ದೇನಿಲ್ವಲ್ಲ. ಅಲ್ಲ. ಪತಿ ತಾನೇ ಹೊರಗಡೆ ಹೋಗ್ಬಿಟ್ಟು ಸಂಪಾದನೆ ಮಾಡ್ಕೊಂಬಾರ್ದು. ಅಂದ್ರೆ ಪತಿ ಸಂಪಾದನೆ ಮಾಡ್ಬಿಟ್ಟು ಏನು ತಂದು ಕೊಟ್ಟಿದ್ದಾರೋ ಅದನ್ನ ತಾನೇ ಬೇರೆಯವ್ರು ಕೊಡ್ಬೇಕಾಗ್ತದೆ ಮನೆಗೆ ಬಂದವರಿಗೆ. ಹೌದು. ಸರಿ, ನಿಮ್ ಪತಿ ಯಾರೋ? ಶಿವಬಾಬಾ. ಅವನ ಹತ್ರ ಏನಿದೆಯೋ ಸಪ್ತ ಗುಣಗಳು. ಆದ್ಮೇಲೆ ನೀವೇನ್ ಕೊಡ್ಬೇಕಾಗ್ತದೆ? ಅದನ್ನೇ ಕೊಡ್ಬೇಕಾಗ್ತದೆ. ಅದನ್ನೇ ಕೊಡ್ಬೇಕು. ಅವಾಗ ಸಂಸ್ಕಾರ ಚೇಂಜ್ ಆಯ್ತೋ ಇಲ್ವೋ? ಆಯ್ತು. ಮೊದ್ಲೇನಿತ್ತು? ರಾವಣನ ಸಂಸ್ಕಾರ. ಬಜ್ಜಿ ಮಾಡ್ಬೇಕು, ಬೋಂಡ ಮಾಡ್ಬೇಕು, ಪಾಯಸ ಮಾಡ್ಬೇಕು, ಗಿಫ್ಟ್ ಕೊಡ್ಬೇಕು ಅಲ್ವಾ? ಹೌದು. ಹೋಟೆಲಿಗೆ ಕರ್ಕೊಂಡು ಹೋಗ್ಬೇಕು, ಎಷ್ಟೊಂದು ಇತ್ತು. ಜನ ಸಿಕ್ಕಿದಾಗ ಮನೆ ಕರ್ಸಿದಾಗ ಅಲ್ವಾ? ಈಗ ಏನಾಗಿ ಮಾಡ್ಬೇಕಾಗ್ತದೆ? ನಿಮ್ಮ ಯೋಚನೆಯನ್ನ ಚೇಂಜ್ ಮಾಡ್ಬೇಕಾಗ್ತದೆ. ಮೊದಲು ತೆಗೆದುಕೊಳ್ಳೋದರ ಬದಲು ಕೊಡೋದರ ಯೋಚನೆ. ಎರಡನೇದು ಭಗವಂತನ ಸಪ್ತ ಗುಣಗಳನ್ನ ಕೊಡುವಂತ ಯೋಚನೆ. ಏನು ಮಾತಾಡೋದಿದ್ರು ಬಾಬನ ಹತ್ರ ಮಾತಾಡೋದು, ಜಗಳ ಮಾಡೋದು ಬಾಬನ ಹತ್ರ, ಬೇಡೋದು ಬಾಬನ ಹತ್ರ, ಪ್ರೀತಿ ಮಾಡೋದು ಬಾಬನ ಹತ್ರ, ಮಲಗೋದು ಬಾಬನ ಹತ್ರ, ಇರೋದು ಬಾಬನ ಜೊತೆಗೆ. ಸಂಸಾರ ಯಾರ ಜೊತೆಗೆ? ಬಾಬಾ ಜೊತೆ. ಕೋಟ್ಯಾಂತರ ಜನ ಇದ್ರೂ ಕೂಡ ಒಂದು ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಂಡು ಇವ್ರ ಜೊತೆ ಸಂಸಾರ ಮಾಡ್ತೀವಿ ಅಂತ ನಿರ್ಧಾರ ಮಾಡಿದ ಮೇಲೆ ಆ ನಿರ್ಧಾರದಲ್ಲಿ ನಿಮ್ಮ ನಿರ್ಣಯ ಅಚಲವಾಗಿರ್ಬೇಕು. ಎಲ್ಲಿವರೆಗೆ? ನಾವು ಶರೀರ ಬಿಡುವವರೆಗೆ. ಮಧ್ಯದಲ್ಲಿ ಡೈವೋರ್ಸ್ ಸಂಕಲ್ಪನ ಮನಸ್ಸಲ್ಲಿ ಏನಾಗಬಾರ್ದು? ಬರಕೂಡದು. ಮತ್ತು ಬೇರೆ ವ್ಯಕ್ತಿಯ ಕಡೆಗೆ ಆಕರ್ಷಿತರು ಕೂಡ ನಾವು ಆಗಬಾರದು. ಹಾಗೆ ಬಾಬಾ ಹೇಳ್ತಾರೆ, ಈಗ ವರ್ತಮಾನ ಸಮಯದ ನೋಡಿ, ಪ್ರಪಂಚದಲ್ಲಿ ನಾವು ಮದುವೆ ಆದ್ರೂ ಪತಿ ಜೊತೆಗಿದ್ರು ಕೂಡ ಬೇರೆಯವ್ರ ಜೊತೆಲೂ ಕೂಡ ಇರ್ತೀವಲ್ವಾ? ಇರ್ತೀವೋ ಇಲ್ವೋ? ಇರ್ತೀವೋ ಇಲ್ವೋ? ಇರ್ತೀವಿ. ಹಾಗೆ ಮಾನಸಿಕವಾಗಿ ಸದಾಕಾಲ ಆತ್ಮಿಕವಾಗಿ ನಿರಾಕಾರ ರೂಪದಲ್ಲಿ ಯಾರ ಜೊತೆಲಿ ಇರ್ಬೇಕು ನೀವು? ಬಾಬನ ಜೊತೆಗಿದ್ದು ಯಾರು ಊರ್ನವ್ರು ಯಾರು ಏನ್ ಹೇಳಿದ್ರು ಕೂಡ ಕೊನೆಯಲ್ಲಿ ನಾವ್ ಯಾರ ಮಾತನ್ನ ಕೇಳ್ಬೇಕಾಗ್ತದೆ?
ಬಾಬಾ ಮಾತು. ಪತಿ ಮಾತನ್ನ ಹೇಗೆ ಕೇಳಬೇಕಾಗತ್ತೋ ಹೇಗೆ ಈ ಒಂದು ಸಮಾಜದ ಒಂದು ನಿಯಮನೋ ಹಾಗೆ ಇಲ್ಲೂನು ಕೂಡ ಯಾರು ಏನ್ ಹೇಳಿದ್ರು ಕೂಡ ಭಗವಂತನ ಕೇಳದೆ ನಾವು ಯಾವುದೇ ನಿರ್ಣಯ ನಿರ್ಧಾರವನ್ನ ತೆಗೆದುಕೊಳ್ಬಾರ್ದು. ಯಾವುದೇ ವಿಷಯವನ್ನು ಡೈರೆಕ್ಟ್ ಆಗಿ ನಾನು ನಿರ್ಧಾರ ಮಾಡಬಾರ್ದು. ಬಾಬನ ಎದುರುಗಡೆಗೆ ಇಟ್ಟು ಬಾಬನಿಂದ ಸಲಹೆ ಸೂಚನೆ ಪಡ್ಕೊಂಡು ಅದರಂತೆ ನಾನೇನ್ ಮಾಡ್ಬೇಕಾಗ್ತದೆ. ಮುಂದೆ ನಡಿಬೇಕು. ತುಂಬಾ ಆತ್ಮಗಳು ಹೇಳ್ತಾರೆ, ಅಕ್ಕವ್ರೆ ಬಟ್ಟಿಗೆ ಬರ್ತೀರಾ ಅಂತ. ಅಣ್ಣವ್ರೆ ಮನೆಯವ್ರಿಗೆ ಕೇಳಿಬಿಟ್ಟು ಹೇಳ್ತೇನೆ. ಮತ್ತೆ ನೆಕ್ಸ್ಟ್ ಕೇಳಿದಾಗ ಅಣ್ಣವ್ರೆ ಇವತ್ತು ಮನೆಯವ್ರು ಸಿಟ್ಟಿನಲ್ಲಿ ಇದ್ದಾಗ ಕೇಳಿದ್ರೆ ಆಗೋದಿಲ್ಲ ಅಂತ ಬಿಟ್ಟು ಅವ್ರ ಮೂಡು ನೋಡಿ ಕೇಳಿಬಿಟ್ಟು ಏನ್ ಮಾಡ್ತಾರೆ ನಿಮ್ಗೆ ಹೇಳ್ತೀವಿ. ಅಂದ್ರೆ ಅವ್ರು ಕೇಳ್ತಾರೆ ನೀವೇನು ನಿರ್ಣಯ ಮಾಡುವ ಹಾಗೆ ಇಲ್ಲ. ಅದ ಕೆಲವೊಂದು ಮನೆಯಲ್ಲಿ ಮಾತ್ರ ಉಲ್ಟಾ ಇರ್ತದೆ ಕೇಸ್. ಏನಿರ್ತದೆ ಉಲ್ಟಾ ಅಂದ್ರೆ ನಮ್ಮ ಮಾತು ಅವ್ರು ಕೇಳ್ಬೇಕಾಗ್ತಾರೆ. ಅಮ್ಮ ಅವ್ರ ಗಂಡ ಪತ್ನಿ ಕೇಳೋದಲ್ಲ, ಪತ್ನಿ ಕೇಳ್ದಂಗೆ ಗಂಡ ಕೇಳ್ಬೇಕು. ಯಾಕೆ ಹೇಳಿ, ಕಲಿಯುಗ ಅದಕ್ಕಾಗಿ ಅಲ್ವಾ. ಹಾಗೆ ನಾವು ಕೂಡ ಶಿವಬಾಬನಿಗೆ ಹೇಳ್ತೇವೆ, ನೀನ್ ಹೇಳ್ದಂಗೆ ನಾನು ಕೇಳೋದಲ್ಲ, ನಾನು ಹೇಳ್ದಂಗೆ ನೀನ್ ಕೇಳ್ಬೇಕು ಅಂತ. ಅಲ್ವಾ. ಅವಾಗ ಬಾಬಾ ಹೇಳ್ತಾರೆ ಆಯ್ತು ನೀನ್ ಹೇಳ್ದಂಗೆ ನಾನು ಕೇಳ್ತೇನೆ. ಪಾಪ ಅವನು ಕೂಡ ಒಳ್ಳೆ ಪತಿ ಅಲ್ವಾ. ಅವಾಗ ನೀನ್ ಅವ್ರೇನ್ ಮಾಡ್ತಾರೆ ಕೇಳ್ತಾರೆ. ಕೇಳಿದ್ಮಾದ್ರೆ ಏನಾದ್ರು ಒಂದು ಅನಾಹುತ ಆಗ್ತದೆ, ತೊಂದ್ರೆ ಆಗ್ತದೆ. ಅವಾಗ ಅಯ್ಯೋ ಅಂತ ಹೇಳ್ತೀರ, ಬೊಬ್ಬೆ ಹೊಡಿತೀರ. ಅದಕ್ಕೆ ಅವ್ರೇನ್ ಮಾಡ್ಬೇಕು, ನೀನ್ ಹೇಳ್ದಾಗ ನಾನು ಕೇಳಿದೆ ತಾನೆ, ನೀನ್ ಜವಾಬ್ದಾರ ಅಂತ. ನೀನ್ ಹೇಳ್ದಾಗ ನಾನು ಕೇಳಿದಾಗ ಮುಂದೆ ನಡೆಯುವಂತ ಯಾವುದೇ ಕರ್ಮ ಮತ್ತು ಕರ್ಮದ ಫಲಕ್ಕೆ ನೀನೇ ಜವಾಬ್ದಾರಳು, ನಾನಲ್ಲ. ಹೌದು. ನಾನ್ ಹೇಳಿದಾಗ ನೀನು ಕೇಳಿದ್ರೆ ನಿನ್ನ ಜೀವನದಲ್ಲಿ ಒಳ್ಳೇದೇ ಆಗತ್ತೆ ಹೊರತು ಎಂದೂ ಕೂಡ ಕೆಟ್ಟದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ತ್ರಿಕಾಲದರ್ಶಿ. ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು, ನಿನಗೆ ಯಾವುದು ಸರಿ ತಪ್ಪು ಅಂತ ನನಗೆ ಗೊತ್ತಿದೆ ಅಲ್ವಾ. ಹಾಗೆ ನಮ್ಮ ಜೀವನವನ್ನು ನಾವು ನೋಡಿದಾಗ ಭಗವಂತನ ಶ್ರೀಮತದ ಅನುಸಾರ ಸಲಹೆ ಸೂಚನೆ ಅನುಸಾರ ನಾವು ನೋಡಿದಾಗ ಆತ್ಮೀಯರೇ ನಮ್ಮ ಜೀವನದಲ್ಲಿ ಒಳ್ಳೇದಾಗಿದೆಯಲ್ವಾ. ಹಾಗೆ ಹಾಗೆ ಮಾಡ್ತಾರೆ ನಮ್ಮ ಸಂಸ್ಕಾರವನ್ನು ತಂದೆಯ ಸಮಾನ ಮಾಡ್ಬೇಕು. ಇನ್ನೊಂದು ಸಂಸ್ಕಾರ ನಮ್ಮಲ್ಲಿ ಏನ್ ಗೊತ್ತಾ, ನಾನ್ ಚೆನ್ನಾಗಿರ್ಬೇಕು ಮತ್ತೆ ಹೌದು. ನಮ್ಮವ್ರು ಚೆನ್ನಾಗಿರ್ಬೇಕು. ನನ್ನ ಸಂಸಾರ ಚೆನ್ನಾಗಿರ್ಬೇಕು, ನನ್ನದು ಅಷ್ಟೇ, ನಾನು ನನ್ನ ಮಕ್ಕಳು ನನ್ನ ಪತಿ ಅಷ್ಟೇ. ಅಂದ್ರೆ ಅಪ್ಪ ಅಮ್ಮನೂ ಬರುದಿಲ್ಲ ಇವತ್ತಿನ ದಿನದಲ್ಲಿ ಅಲ್ವಾ. ಹ್ಮ್. ಅದು ಇವಾಗ ಯೋಚನೆ ಚೇಂಜ್ ಮಾಡ್ಬೇಕು. ಏನ್ ಮಾಡ್ಬೇಕು, ನಾನು ಜೊತೆಗೆ ನನ್ನ ಸಂಸಾರ ಶಿವಬಾಬಾ ಬ್ರಹ್ಮಬಾಬರ ಜೊತೆಗೆ, ಬ್ರಹ್ಮಬಾಬಾ ಶಿವಬಾಬರ ಏನು ಒಂದು ಪರಿವಾರ ಇದೆ, ಕುಟುಂಬ ಇದೆ. ಯಾವ್ದದು ವಿಶ್ವ. ವಿಶ್ವ. ಇವರೂ ಕೂಡ ಚೆನ್ನಾಗಿರ್ಬೇಕು ಹೇಳುವಂತ ಮನೋಭಾವದಿಂದ ಆ ವಿಶ್ವವನ್ನು ಕೂಡ ಪ್ರತಿದಿನ ಈಶ್ವರಿಯ ಆಹಾರದಿಂದ ಏನ್ ಮಾಡ್ಬೇಕಾಗತ್ತೆ, ಅವರಿಗೆ ಪಾಲನೆ ಮಾಡಬೇಕಾಗ್ತದೆ. ಜಡ ಮತ್ತು ಚೈತನ್ಯ ವಸ್ತುಗಳಿಗೆ, ಶಕ್ತಿಗಳಿಗೆ ಭಗವಂತನ ಗುಣಗಳ ಏನ್ ಮಾಡ್ಬೇಕು, ಆಹಾರವನ್ನ ಭೋಜನವನ್ನ ನೀಡಬೇಕಾಗ್ತದೆ. ಅದರ ಬಗ್ಗೆ ನೀವು ಹೆಚ್ಚಿನ ಗಮನವನ್ನ ಕೊಡಬೇಕಾಗ್ತದೆ. ತಾಯಿ ಮನೆಯಲ್ಲಿ ನಾನು ಹೇಗಿದ್ದೂನು ಕೂಡ ಪತಿಯ ಮನೆಗೆ ಹೋದಾಗ ಪತಿಯ ಸಂಸಾರ ಕುಟುಂಬಕ್ಕೆ ಬೇಕಾದ ಹಾಗೆ ನಾನೇನ್ ಮಾಡಬೇಕಾಗ್ತದೆ, ಇರಬೇಕಾಗ್ತದೆ ಅಲ್ವಾ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಈ 5 ಸ್ವರೂಪದಲ್ಲಿ ನೀವು ಹೆಚ್ಚಿನ ಸಮಯ ಬಾಬನ ಜೊತೆಗೆ ಇದ್ದಾಗ ಬಾಬಾ ಆ ಸ್ವರೂಪವನ್ನ ನಿಮ್ಮ ಮನ ಬುದ್ಧಿಯನ್ನ ಅವರಿಗೆ ಹೇಗೆ ಬೇಕು ಹಾಗೆ ನಿಮ್ಮನ್ನ ಏನ್ ಮಾಡ್ತಾರಂತೆ, ಚೇಂಜ್ ಮಾಡ್ತಾರೆ. ಅದಕ್ಕೋಸ್ಕರ ಮೊದಲು ಸ್ವಲ್ಪ ಸಮಯಕ್ಕೋಸ್ಕರ ಮನಸ್ಸನ್ನ ಬಾಬನಲ್ಲಿ ಇಡುವಂತವ್ರು ಆಮೇಲೆ ನಿರಂತರವಾಗಿ ಯಾರ ಜೊತೆಗೆ ವಾಸ ಮಾಡ್ಬೇಕು ನಾವು, ಬಾಬಾ ಜೊತೆ. ಹಾಗೆ ನಿಮ್ಗೊಂದು ಪ್ರಶ್ನೆ, ನೀವು ಮದುವೆ ಆಗಿದ್ದೀರಿ ಯಾರನ್ನ, ಪತಿಯನ್ನ. ಸರಿ. ಈಗ ತವರು ಮನೆಗೆ ಹೋಗ್ಬೇಕಾದಂತ ಸಂದರ್ಭ ಬಂತು. ತವರು ಮನೆಗೆ ಒಂದು ಮದ್ವೆ ಇದೆ ಅಥವಾ ಏನೊಂದು ಕಾರ್ಯಕ್ರಮ ಇದೆ, ಪೂಜೆ ಇದೆ, ಹೋಗ್ಬೇಕಾದ ಸಂದರ್ಭ ಬಂತು. ಸರಿ, ಆವಾಗ ಒಬ್ರೇ ಹೋಗ್ಲಿಕ್ಕೆ ಇಷ್ಟಪಡ್ತಿರೋ ಪತಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತಿರೋ? ಪತಿನ ಕರ್ಕೊಂಡು ಯಾಕೆ 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 ವೆಹಿಕಲ್ ಓಡಿಸ್ತಾರೆ, ಮತ್ತೆ ಕಾರ್ ಓಡಿಸ್ಬೇಕು, ಬ್ಯಾಗ್ ಎತ್ಕೊಂಡು ಬರ್ಬೇಕು, ಅದಕ್ಕೆಲ್ಲ ಜನ ಬೇಕಲ್ಲ. ಅದಕ್ಕೆ ಏನ್ ಮಾಡುದು, ಕೇಳಿದಾಗ್ಲೆಲ್ಲ ದುಡ್ಡು ಕೊಡ್ಬೇಕಲ್ಲ ಅಲ್ಲಿ, ಅದಕ್ಕೆ ಕೊಡಿ ಇದಕ್ಕೆ ಕೊಡಿ ಇದಕ್ಕೆ ಕೊಡಿ ಅಂತ ಬಿಟ್ಟು ಏನ್ ಮಾಡ್ಬೇಕು, ಕೊಡಬೇಕಲ್ವಾ. ಮತ್ತೆ ನನ್ನ ಪತಿ ಇಂತ ಶ್ರೀಮಂತರು ಅಂತ ಎಲ್ಲರಿಗೂ ಕೂಡ ಏನ್ ಮಾಡ್ಬೇಕು, ತೋರಿಸ್ಬೇಕು.
ತೋರ್ಸ್ಬೇಕಲ್ವಾ? ಮತ್ತೆ ಅಲ್ಲಿದ್ದವರಿಗೆಲ್ಲರಿಗೂ ಕೂಡ ನೋಡಿ ನಾವು ಊರಿಂದ ಇದನ್ನ ತಂದಿದೀವಿ ಅಂತ ಬಿಟ್ಟು ಏನ್ ಮಾಡ್ಬೇಕು? ಕೊಡ್ಬೇಕಲ್ವಾ? ಅದಕ್ಕೆ ಯಾರ ಜೊತೆಗೆ ಇರ್ತೀರಿ? ಪತಿ ಯಾಕೆ ನಿಮ್ಮ ಪ್ರತಿ ಶ್ರೀಮಂತನ ಬಡವನು? ಪದ್ಮ ಶ್ರೀಮಂತ. ಶ್ರೀಮಂತ ಆದ್ಮೇಲೆ ಅವನ ಜೊತೆಲಿ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು? ನಿಮ್ಗೆ ಯಾರ್ಯಾರಿಗೆ ಏನೇನು ಕೊಡೋದಿದೆ ಅವ್ರ ತಗೊಳ್ಳೋದು. ಅವಾಗ ಏನಾಗತ್ತ ನೋಡಿದವ್ರು, ಅಯ್ಯೋ ನೋಡ್ರಿ ಇವ್ರು ತವ್ರ ಮನೇಲಿದ್ದಾಗ ಎಷ್ಟು ಬಡವರಾಗಿದ್ರು, ಹಳೆ ಬಟ್ಟೆ ಎಲ್ಲ ಹಾಕೊಳ್ತಿದ್ರು, ಇವತ್ತು ನೋಡಿ ಎಷ್ಟು ಶ್ರೀಮಂತರಾಗ್ಬಿಟ್ಟಿದ್ದಾರೆ ಅಂತ ಬಿಟ್ಟು ಏನ್ ಮಾಡ್ತಾರೆ? ಖುಷಿ ಪಡ್ತಾರೆ. ಇಷ್ಟು ಶ್ರೀಮಂತಿಗೆ ಕಾರಣ ಏನು ಅಂತ ಅವ್ರು ಕೇಳ್ತಾರೆ. ಯಾರು? ನಿಮ್ಮ ತವರ ಮನೆಯವರು. ಅವಾಗ ನೀವೇನ್ ಹೇಳ್ತೀರಿ? ನಾನು ಒಬ್ಬ ವ್ಯಕ್ತಿಯನ್ನ ಲವ್ ಮ್ಯಾರೇಜ್ ಮಾಡ್ಕೊಂಡೆ, ಅವ್ರ ಜೊತೆ ನಾನು ತುಂಬಾ ಪ್ರೀತಿಯಾಗಿದ್ದೇನೆ, ಅದಕ್ಕಾಗಿ ನಾನು ಇಷ್ಟು ಶ್ರೀಮಂತಳಾಗಿದ್ದೇನೆ ಅಂತ ಹೇಳ್ತೀರಾ? ಇಲ್ಲ, ನೀವು ಲವ್ ಮ್ಯಾರೇಜ್ ತಾನೇ ಮಾಡಿದ್ದು? ನಮ್ ಪತಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾರೆ. ಯಾರು? ಶಿವಬಾಬಾ ಏನ್ ಕಷ್ಟಪಟ್ಟಿದಾರೋ ಸಂಪಾದನೆ ಇಲ್ಲ. ಮಾಡಿಕ್ಕೆ? ಹಾ? ಇಲ್ಲ ಶಿವಬಾಬಾ ಅಲ್ಲ ಅಣ್ಣವ್ರೆ. ಹಾ? ಲೌಕಿಕದಲ್ಲ. ಇವಾಗ ಶಿವಬಾಬನ ಬಗ್ಗೆ ಮಾತಾಡಿ. ಓಕೆ, ಈಗ ಶಿವಬಾಬಾ ಏನ್ ಮಾಡ್ತಾರೆ? ನಿಮ್ ಕೇಳಿದನ್ನೆಲ್ಲ ಕೊಡ್ತಾ ಇದಾರೆ. ಓ, ಇಷ್ಟು ಶ್ರೀಮಂತಿಗೆ ಇವ್ರಿಗೆ ಎಲ್ಲಿಂದ ಬಂತು ಅಂತ ಬಿಟ್ಟು ಕೇಳ್ತಾರೆ. ಅವಾಗ ನೀವೇನ್ ಹೇಳ್ತೀರಿ? ನಾವು ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡಿದ್ವಿ? ಮೊದಲು ಲವ್ ಮಾಡಿದ್ವಿ, ಆಮೇಲೆ ಮ್ಯಾರೇಜ್ ಮಾಡಿದ್ವಿ. ಅದಕ್ಕಾಗಿ ನನ್ನ ಪ್ರತಿಯ ಸಂಪಾದನೆಯಿಂದ ನಾನು ಇವತ್ತೇನಾಗಿದ್ದೇನೆ? ಶ್ರೀಮಂತಳಾಗಿ. ಪತಿ ಕೊಟ್ಟಿರುವಂತ ಬಂಗಾರ, ಪತಿ ಕೊಟ್ಟಿರುವಂತ ಬಟ್ಟೆ, ನಿಮ್ಗೆ ಕೊಟ್ಟಿರುವಂತ ತಿಂಡಿನೂ ಕೂಡ ಯಾರು ಕೊಟ್ಟಿರೋದು? ಪತಿ. Okay. ಈಗ ಇಂಪಾರ್ಟೆಂಟ್ ಕ್ವಶನ್. ಯಾರ್ಯಾರು ಉತ್ತರ ಕೊಡ್ತೀರಾ ಹೇಳಿ. ಈಗೇನು ಅಂತಂದ್ರೆ, ಆ ಎದೆಗಡೆಗಿರುವಂತ ಎಲ್ಲ ಮಹಿಳೆಯರು ಕೇಳ್ತಾರೆ, ಸರಿ ನಿಮ್ ಪತಿ ಜೊತೆಗೆ ನಾನೂ ಕೂಡ ಮದುವೆ ಹಾಕೋದಾ ಅಂತ ಕೇಳ್ತಾರೆ. ಏನ್ ಹೇಳ್ತೀರಿ? ಹಾಕ್ಬೋದು ಅಂತೀವಿ. ಹೌದು. ಹೌದಾ? ಹಾ. ಪಕ್ಕಾ? ಪಕ್ಕ ಗ್ಯಾರಂಟಿ? ಗ್ಯಾರಂಟಿ. ಲೌಕಿಕ ಪತಿ ಜೊತೆ ಕೇಳಿದ್ರೆ ಇಲ್ಲ. ಅಲ್ವಾ? ಅವಾಗ ನೀವೇನ್ ಹೇಳ್ತೀರಾ ಅಂತಂದ್ರೆ, ಮದುವೆ ಆಗಿ ನೀವು ಕೂಡ ನಮ್ಮನೆಗ್ ಬಂದ್ಬಿಡಿ, ನಾವೆಲ್ಲರೂ ಸೇರ್ಬಿಟ್ಟು ಏನ್ ಮಾಡೋಣ? ಒಂದು ಪತಿ ಜೊತೆಗೆ ಇರೋಣ. ನೀವು ನಮ್ ಪತಿ ತಗೊಂಡ್ ಬೇರೆ ಕಡೆ ಹೋಗೋದ್ ಬೇಡ, ನೀವು ಕೂಡ ಏನ್ ಮಾಡ್ಬಿಡಿ, ನಮ್ಮನೆಗ್ ಬಂದ್ಬಿಟ್ಟು ನೀವು ಶ್ರೀಮಂತರಾಗ್ಬಿಡಿ ಅಂತ ಬಿಟ್ಟು ನಾವೇನ್ ಮಾಡ್ಬೇಕಾಗ್ತದೆ? ಅದು ಹೇಳ್ಬೇಕು ಅಂತಂದ್ರೆ, ನಾವು ನಾವು ನಮ್ಮ ಜೀವನದಲ್ಲಿ ಬಾಬಾ ಜೊತೆಗೆ ಅಷ್ಟು ಚೆನ್ನಾಗಿ ಸಂಸಾರವನ್ನ ಮಾಡಬೇಕಾಗ್ತದೆ. ಹೀಗೆ ಬಾಬಾ ಹೇಳ್ತಾರೆ, ಶಾರೀರಿಕವಾದ ವಸ್ತುವನ್ನು ಸಂಪಾದನೆ ಮಾಡೋದು, ಶರೀರದ ಕಡೆ ಗಮನ ಕೊಡೋದು, ಶರೀರದ ಸೌಂದರ್ಯ, ಶರೀರದ ದಾನ ಧರ್ಮ, ಇದನ್ನು ಚೇಂಜ್ ಮಾಡಿ ಆತ್ಮಿಕ ಸ್ವಚ್ಛತೆ, ಮಾನಸಿಕ ಸ್ವಚ್ಛತೆ, ಬೇರೆ ಬೇರೆ ರೀತಿಯ ಆಧ್ಯಾತ್ಮಿಕ ಆಹಾರವನ್ನ ರೆಡಿ ಮಾಡಿ ನೀವು ಸ್ವೀಕಾರ ಮಾಡಿ ರುಚಿಯನ್ನು ನೋಡಿ ಬೇರೆಯವರಿಗೆ ಕೊಡುವಂಥದ್ದು, ಸದಾಕಾಲ ಈಶ್ವರ್ಯ ಶಕ್ತಿಯನ್ನ ಬೇರೆಯವರಿಗೆ ಕೊಡೋದರ ಮೂಲಕ ಅವರ ಸಮಸ್ಯೆಗಳಿಗೆ ಪರಿಹಾರ ಮಾಡುವಂಥದ್ದು, ಸದಾ ಬೇಗದಲ್ಲಿರುವಂಥದ್ದು ಅಲ್ವಾ? ಈ ರೀತಿ ತಂದೆಯ ಸಂಸ್ಕಾರವನ್ನ ನಿಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕು? ತರಬೇಕು ಅಂತಂದ್ರೆ ನೀವು ಬಾಬಾ ಜೊತೆಗೆ ಸಂಸಾರ ಮಾಡ್ಬೇಕು. ನೋಡಿ, ನಾವು ಎಷ್ಟು ಸಮಯ ಬಾಬಾ ಜೊತೆಗೆ ಈಶ್ವರ್ಯ ಕಾರ್ಯದಲ್ಲಿ, ಜ್ಞಾನ ಕೇಳೋದಲ್ಲಿ, ಯೋಗ ಮಾಡೋದಲ್ಲಿ ಇರ್ತೀವೋ, ಆ ಗುಣಗಳು, ವಿಶೇಷತೆಗಳು ನಮ್ಮಲ್ಲಿ ಆಟೋಮೆಟಿಕಲಿ ಆಗ್ಲಿ ಏನಾಗ್ಬಿಡ್ತದೆ? ಅಲ್ವಾ? ಎದುರುಗಡೆ ಸಿಕ್ದವ್ರಿಗೆಲ್ಲ ಓಂ ಶಾಂತಿ ಅಂತ ಹೇಳ್ತೀವಿ, ಥ್ಯಾಂಕ್ ಯು ಅಂತ ಹೇಳ್ತೀವಿ. ಫೋನ್ ಎತ್ತಿದ ತಕ್ಷಣ ಯಾರಾದ್ರೂ ಓಂ ಶಾಂತಿ ಅಂತ ಹೇಳ್ಬಿಡ್ತೀವಿ ಅಲ್ವಾ? ಆಗ್ಬಿಡ್ತದೆ ತಾನೆ? ಹಾಗೆ ಇಲ್ಲೂನು ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಈ ಸ್ವರೂಪದಲ್ಲಿ ಬರ್ತಾ 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 ಬಾಬಾ ಏನ್ ಮಾಡ್ತಾರಂತ ನಿಮ್ಮನ್ನ ತನ್ನ ಜೀವನದ ಒಂದು ಭಾಗವಾಗಿ, ಲೈಫ್ ಪಾರ್ಟ್ನರ್ ಆಗಿ ನಿಮ್ಮನ್ನ ಏನ್ ಮಾಡ್ತಾರಂತೆ? ಸ್ವೀಕಾರ ಮಾಡುವಂತ ಸಮಯ ಬಂದಿದೆ. ಈಗ ಹೇಳಿ, ನಾವ್ ಎಲ್ಲಿ ವಾಸ ಮಾಡೋಣ? ಬಾಬನ ಜೊತೆ. ಮಾನಸಿಕವಾಗಿ ಅಲ್ಲಿ ವಾಸ ಮಾಡಿ ಸದಾಕಾಲ ಆ ಒಂದು ಪ್ರಿಯತಮ ಕೊಡುವಂತ ಆಹಾರ, ಅವನು ಕೊಡುವಂತ ಬಟ್ಟೆ, ಅವನು ಕೊಡುವಂತ ಮಾತು, ಅವನ ಹೃದಯದ ಪ್ರೀತಿ, ಸ್ನೇಹ, ಅದರಲ್ಲೇ ನಾವು ಜೀವನವನ್ನ ಮಾಡಿದಾಗ ಆದ್ಮೇಲೆ ಇಂಥ ಜೀವನ ಬೇರೆ ಎಲ್ಲಾದ್ರೂ ಸಿಗ್ಲಿಕ್ಕೆ ಸಾಧ್ಯನಾ? ಇಲ್ಲ, ಸಿಗೋದಿಲ್ಲ. ಒಂದೇ ₹1 ಖರ್ಚು ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಸರಿ. ಮಾಡ್ತಾರೆ. ಈಗ ನೀವೇನ್ ಮಾಡ್ಬೇಕಾಗಿದ್ರೆ? ಬಾಬಾ ಜೊತೆ ಸಂಸಾರ ಮಾಡ್ಬೇಕು. ಅದ್ರ ಮೊದಲು ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಬಾಬಾ? ಯಾವ್ದು ಯಾವ್ದು? ಕಲ್ಯಾಣಕಾರಿ ಮದ್ವೆದು. ಈ ಮೊದಲು ಹೇಳಿದಾರೆ ಬಾಬಾ, ಡೇಟ್ ಅನ್ನ ಫಿಕ್ಸ್ ಮಾಡಿ, ಸೆರೆಮನಿ ಮನಾಯಂಗಿ,
ಇನ್ನು ನಾವು ಮದ್ವೆ ಆಗ್ಲಿಲ್ವಂತೆ, ಇನ್ನು ಎಲ್ಲಿದ್ದೀವಿ? ಲವ್ ಮಾಡೋದಲ್ಲಿ, ಬೇಡೋದಲ್ಲಿ, ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಲ್ಲೇ ಇದೀವಿ ಹೊರತು ಇನ್ನೂ ಮದುವೆ ಆಗಿಲ್ವಂತೆ. ಅದಕ್ಕಾಗಿ ಬಾಬಾ ಆದಷ್ಟು ಬೇಗ ಮಕ್ಕಳೇನ್ ಮಾಡಿ ಮದ್ವೆ ಡೇಟ್ ಆಗಿ ಫಿಕ್ಸ್ ಮಾಡಿ. ಎಲ್ಲರದು ಒಂದೇ ದಿನ ಮದ್ವೆ ಇದ್ರೆ ಒಬ್ರು ಇನ್ನೊಬ್ರು ಮದ್ವೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಬ್ಬೊಬ್ರು ಒಂದೊಂದು ದಿವಸ ಏನ್ ಮಾಡಿ ಮದುವೆ ಮದುವೆ ಡೇಟ್ ಅದು ಫಿಕ್ಸ್. ಇದು ನಾನು ಹೇಳ್ತಾ ಇರೋದಲ್ಲ, ಬಾಬಾ ಮುರಳಿಲಿ ಹೇಳಿರೋದು. ಸರಿನಾ? ಡೇಟ್ ಫಿಕ್ಸ್ ಕರೋ. ಬೇಕಾದ್ರೆ ಈ ಕ್ಲಾಸ್ ಕೇಳಿದ್ಮೇಲೆ ಮುರಳಿ ಓದ್ ನೋಡಿ, ಅದ್ರಲ್ಲಿ ಇದೆ ಬಾಬಾ. ಎಷ್ಟು ಬೇಗ ಡೇಟ್ ಅನ್ನು ಫಿಕ್ಸ್ ಮಾಡ್ತೀರಾ? ಯಾವ್ದಕ್ಕೆ? ಮದುವೆಗೆ ಬಾಬನ್ ಜೊತೆಗೆ ಮಾನಸಿಕವಾಗಿ ಇರ್ಲಿಕ್ಕೆ. ಮದುವೆ ಫಿಕ್ಸ್ ಅಂತ ಬಿಟ್ಟು ಸೀದಾ ಬಂದ್ಬಿಟ್ಟು ಸೆಂಟರ್ನಲ್ಲಿ ಉಳಿದ್ಬಿಟ್ಟಿರ, ಮತ್ತೆ ಮೌಂಟ್ ಬಿಟ್ಬಿಟ್ಟಿರ ಅಲ್ವಾ? ಎಲ್ಲಾದ್ರೂ ಇರಿ, ಮಾನಸಿಕವಾಗಿ ಎಲ್ಲಿರ್ಬೇಕು? ತಂದೆ ಜೊತೆ ಪರಮಾತ್ಮನ ಜೊತೆಗೆ, ಪರಮಧಾಮದಲ್ಲಿ. ಅಥವಾ ಇಲ್ಲಿದ್ರು ಕೂಡ ಬಾಬನನ್ನ ಜೊತೆಲಿ ಇಟ್ಕೊಂಡ್ಬಿಟ್ಟು ಬಾಬನೇ ನನ್ನ ಸಂಸಾರ. ಇದು ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ಮಕ್ಳು ಹೇಳ್ತಾರಂತೆ, ಬಾಬಾ ಎಲ್ಲ ಮಾಡ್ಬೇಕು ಅಂತ ಮನಸ್ಸಿದೆ, ಆದ್ರೆ ನನ್ನ ಸಂಸ್ಕಾರನೇ ಚೇಂಜ್ ಆಗೋದಿಲ್ಲ. ಯಾಕೆ ಚೇಂಜ್ ಆಗೋದಿಲ್ಲ? ಮಾಡ್ಕೊಂತ ಇಲ್ಲ. ಸಂಸ್ಕಾರಕ್ಕೆ ಚೇಂಜ್ ಆಗಲಿಕ್ಕೆ ಆಧಾರ ಸಂಸಾರ ಅಲ್ವಾ? ಹೀಗೆ ಪತಿ ನನ್ನವರು ಒಂದಾದಾಗ ಪತಿಗೆ ಬೇಕಾದಾಗ ನಿಮ್ಮ ಜೀವನವನ್ನ ಚೇಂಜ್ ಮಾಡ್ಕೊಳ್ತಿರೋ, ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಳ್ತಿರೋ, ಹಾಗೆ ಪತಿನೇ ಸರ್ವಸ್ವ ಅಂತ ನೀವು ಏನ್ ಮಾಡ್ಕೊಳ್ಬೇಕು? ಅವನ ಜೊತೆಗೆ ಜೀವನವನ್ನ ಮಾಡಬೇಕು. ಪತಿ ಎದುರುಗಡೆ ನಿಮ್ಮ ತನು ಮನ ಎಲ್ಲವನ್ನ ಹೇಗೆ ಸಮರ್ಪಣೆ ಮಾಡ್ತಿರೋ, ಜೀವನವನ್ನು ಸಮರ್ಪಣೆ ಮಾಡ್ತಿರೋ, ಹಾಗೆ ಇಲ್ಲೂ ಕೂಡ ನಿಮ್ಮ ಜೀವನವನ್ನ ನಾವೇನ್ ಮಾಡ್ಬೇಕು? ಸಮರ್ಪಣೆ ಮಾಡಬೇಕು. ಈ ಪತಿ ಮದುವೆ ಆಗ್ಲಿಕ್ಕೆ ನಮ್ಗೆ ಸಿಗೋದು ಒಂದು ಜನ್ಮದಲ್ಲಿ ಮಾತ್ರ. ಹೌದು. ನೆಕ್ಸ್ಟ್ ಕ್ವಶನ್. ಹಾಗಿದ್ರೆ ಬಾಬನ್ ಜೊತೆ ಮದ್ವೆ ಆಗ್ಬೇಕು ಅಂದ್ರೆ ನಮ್ಗೆ ಎಷ್ಟು ವಯಸ್ಸಾಗಿರ್ಬೇಕು? ವಯಸ್ಸಿನ ಅಂತರ ಇಲ್ಲ. ವಯಸ್ಸಿನ ಅಂತರ ಇಲ್ಲ. ಹೌದು. ಯಾರು ಬೇಕಾದ್ರೂ ಮದುವೆ ಆಗ್ಬೋದು ತಾನೆ? ಹೌದು. ನಮ್ಗೆ 80 ವರ್ಷ ಆಗಿದೆ, 85 ವರ್ಷ ಆಗಿದೆ ಅಂತ ಹೇಳಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಸದಾ ಕಾಲ ನನ್ನ ಜೊತೆಗೆ ಇದ್ದು ಬಿಟ್ಟು ನನ್ನ ಸಂಸ್ಕಾರವನ್ನೇ ನಿಮ್ಮ ಸಂಸ್ಕಾರವನ್ನಾಗಿ ಮಾಡಬೇಕಾಗ್ತದೆ. ನೀವು ನನ್ನ ಜೊತೆಗೆ ಅಷ್ಟು ಪ್ರೀತಿ ಇದೆ, ಸ್ನೇಹ ಇದೆ ಅಂತಂದ್ರೆ ಬಾಬಾ ಏನ್ ಹೇಳ್ತಾರೆ, ನೀನು ನಮ್ಮನ್ನ ನೆನಪು ಮಾಡಿರ್ಬೋದು, ಪ್ರೀತಿ ಮಾಡಿರ್ಬೋದು, ಆದ್ರೆ ನನ್ನ ಕಾರ್ಯಕ್ಕೆ ನೀವು ಯೋಗ್ಯರಾಗಿದ್ರೆ ಮಾತ್ರ ನಿಮ್ಮನ್ನ ಮದುವೆ ಮಾಡಿಸ್ಕೊಂಡು ನಾನು ಮನೆ ಕರ್ಕೊಂಡು ಬರ್ತೇನೆ. ಮನೆಗ್ ಬಂದ್ಮೇಲೆ ನಮ್ಮ ಅಪ್ಪ ಅಮ್ಮನನ್ನು ನೋಡೋದಿಲ್ಲ, ನಮ್ಮ ಜೀವನದಲ್ಲಿ ಹುಳಿ ಹಿಂಡ್ತೀರಾ ಅಂತಂದ್ರೆ ಅಂತವರನ್ನ ನಾನು ಮದುವೆ ಆಗಲ್ಲ. ಆಗೋದಿಲ್ಲ ಅಲ್ವಾ? ಒಂದು ಬ್ರಾಹ್ಮಣರ ಮನೆ ಅಂತ ತಿಳ್ಕೊಳ್ಳಿ. ಯಾರ ಮನೆ? ಬ್ರಾಹ್ಮಣರು ಬ್ರಾಹ್ಮಣರು ಅಂದ್ರೆ ಯಾರು? ನಾವೇ ಆತ್ಮ. ಪೂಜೆ ಮಾಡೋರು. ಅವರು ಶುದ್ಧ ಆಹಾರ ತಿಂತಾರೋ ಅಶುದ್ಧ ಆಹಾರ ತಿಂತಾರೋ? ಶುದ್ಧ ಆಹಾರ. ಅಂತವ್ರ ಮನೇಲಿ ನಿಮ್ಮನ್ನ ಮದುವೆ ಮಾಡಿಕೊಟ್ರು, ಸರಿನಾ? ನೀವು ಚಿಕನ್ ಮಟನ್ ತಿಂತ, ಅವ್ರ ಮನೆಗೆ ಹೋಗ್ಬಿಟ್ಟು ಅಡಿಗೆ ಮಾಡಿದ್ರೆ ಏನಾಗಿರ್ತದೆ? ಸರಿ ಆಗತ್ತಾ? ಇಲ್ಲ. ಇಲ್ಲ ತಾನೆ? ಅವಾಗ ಉಳಿದವ್ರೆಲ್ಲ ಒಂದ್ ರೀತಿ, ನೀವೊಬ್ರು ಒಂದೇ. ಒಂದ್ ರೀತಿ. ಅವಾಗ ನಿಮ್ಮನ್ನಲ್ಲಿ ಇಟ್ಕೊಳ್ತಾರ? ಅವಾಗ ಏನ್ ಹೇಳ್ತಾರೆ? ಆ ಬ್ರಾಹ್ಮಣ ವ್ಯಕ್ತಿ ಹತ್ರ, ನೋಡು ನೀವು ಮದುವೆ ಆಗ್ಬೇಕು ಅಂತಂದ್ರೆ ಈ ಕೆಟ್ಟ ಅಭ್ಯಾಸಗಳನ್ನ ಬಿಡೋದಿದ್ರೆ ಮಾತ್ರ ನೀನೇನ್ ಮಾಡು ಮದುವೆ ಆಗು. ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ನನ್ನ ಮನೆಯಲ್ಲಿ ಬರೀ ಆತ್ಮಿಕ ವಿಷಯಗಳು ಮಾತ್ರ ಚರ್ಚೆ ಆಗ್ತವೆ, ಆತ್ಮದ ವಿಷಯಗಳು ಮಾತ್ರ ಕೊಡೋದು ತೆಗೆದುಕೊಳ್ಳೋದು ಬರ್ತದೆ ಹೊರತು ಅಲ್ಲಿ ಶರೀರಕ್ಕೆ ಸಂಬಂಧಪಟ್ಟಂತ, ಚರ್ಮಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಅಲ್ಲಿ ಬರೋದಿಲ್ಲ. ಬರಕೂಡದು, ಬರಬಾರದು. ಹಾಗಿದ್ರೆ ಮಾತ್ರ ಏನ್ ಮಾಡಿ ನಮ್ಮ ಜೊತೆ ಮದುವೆ ಆಗ್ಲಿಕ್ಕೆ ಯೋಚನೆಯನ್ನ ಮಾಡಿ ಆವಾಗ ಡೇಟ್ ಫಿಕ್ಸ್ ಮಾಡ್ರಿ. ಈಗ ಬಾಬಾ ಹೇಳ್ತಾರೆ, ಮಕ್ಕಳೇ ಬೇಗ ಬೇಗ ಹೇಳಿ ನಿಮ್ಮ ಡೇಟ್ ಯಾವಾಗ ಫಿಕ್ಸ್ ಮಾಡ್ತೀರಾ? ಬಾಬಾ ರೆಡಿ ಇದ್ದಾರಂತೆ. ಯಾವ್ದಕ್ಕೆ? ಮದುವೆ ಆಗಿ ಮದುವೆ ಮಾಡ್ಬೇಕು. ಆಗ್ಲಿಕ್ಕೆ. ನೀವು ಮದುವೆ ಮಾಡ್ಕೊಳ್ಲಿಕ್ಕೆ ರೆಡಿ ಇದ್ದೀರಾ? ಪಾರ್ವತಿಗಳು ಅಲ್ವಾ? ಪಾರ್ವತಿಗಳನ್ನ ಒಬ್ಬರು ಪಾರ್ವತಕ್ಕ ಅಂತ ಮಾತ್ರ ಅಲ್ಲ, ಉಳಿದವರೆಲ್ಲರೂ ಬಾಬಾ ಹೇಳ್ತಾರೆ, ಎಲ್ಲರೂ ಸೀತೆಯರೇ, ಎಲ್ಲರೂ ಪಾರ್ವತಿಯರೇ ಅಲ್ವಾ? ಅದಕ್ಕಾಗಿ ಮದುವೆ ಮಾಡ್ಕೊಂಡು ಅವ್ರ ಜೊತೆಗೆ ಏನ್ ಮಾಡ್ಬೇಕಂತೆ? ಜೀವನ. ಸಂಸಾರ. ಓಕೆ, ನಿಮ್ ಪತಿ ಹೆಂಗಿದ್ದಾರೆ? ನಿರಾಕಾರ. ಎಲ್ಲ ನೀಲಿ ಇದೆ, ಸರಿಯಾಗಿ ಬಟ್ಟೆನೂ ಇಲ್ಲ ಅಲ್ವಾ? ಹಾವೇ ಆಭರಣ, ನೋಡ್ಲಿಕ್ಕೆ ಅಷ್ಟು ಸುಂದರವಾಗಿಲ್ಲ. ಓಕೆನಾ? ಅಂತ ಪತಿಯನ್ನು ಮದುವೆ ಆಗ್ಲಿಕ್ಕೆ ರೆಡಿ ಇದ್ದೀರಿ? ಯಾವಾಗ ನೋಡಿದ್ರು ತಪಸ್ ಮಾಡ್ತಾ ಕುಂತಿರ್ತಾರೆ, ಬೇರೆ ಏನು ಕೆಲಸ ಇಲ್ಲ, ನಿಮ್ಗೆ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ. ರೆಡಿ ಇದ್ದೀರಾ? ಹೌದು. ಮಾತಾಡ್ತಾ ಇಲ್ಲಪ್ಪ ಯಾರು? ರೆಡಿ. ಹೌದು, ಹೌದು. ಹಾ ಹೌದು. ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ,
ಈ ಹದ್ದಿನ ವೈರಾಗ್ಯ ಬರಬೇಕಾಗ್ತದೆ ಅಲ್ವಾ? ಆ ರೀತಿ ಇವತ್ತಿನ ದಿನ ಹೆಚ್ಚಿನ ಸಮಯ ನೀವು ಬಾಬನ ಜೊತೆಗೆ ಇದ್ಬಿಟ್ಟು ಈಶ್ವರನ ಕಾರ್ಯಕ್ಕೆ ನೀವು ನಿಮಿತ್ತರಾಗಬೇಕು. ಅಂತಹ ಆತ್ಮಗಳನ್ನ ಮಾತ್ರ ನಾನು ಆಯ್ಕೆ ಮಾಡಿಕೊಂಡು ಈ ರೀತಿ ಸ್ವರೂಪದಲ್ಲಿ ಅವರನ್ನ ಪರಿವರ್ತನೆ ಮಾಡಿದಾಗ ಈ 5 ಸ್ವರೂಪ ಏನು ಅಂತ ಅವರಿಗೆ ಮಾತ್ರ ಅದು ಅರ್ಥ ಆಗ್ತದೆ. ಅನ್ನಿಸ್ತೈತಿ. ಮನೆಯಲ್ಲಿರುವಂತ ಪತ್ನಿಗೆ ತಾನೇ ತನ್ನ ತಿಜೋರಿ ಕೀಯನ್ನ ಕೊಡ್ತಾರೆ, ಬೇರೆ ಎಲ್ಲರೂ ಕೊಟ್ಟು ಬಿಡ್ತಾರಾ? ಇಲ್ಲ. ಇಲ್ಲ ತಾನೆ. ಅದಕ್ಕಾಗಿ ಇನ್ಮೇಲೆ ಮಕ್ಕಳೇ ಆದಷ್ಟು ಪರಮಾತ್ಮನ ಜೊತೆಗೆ ಏನ್ ಮಾಡ್ಬೇಕು? ಸಂಸಾರ. ಸಂಸಾರವನ್ನ ಮಾಡ್ಬೇಕು. ಮಾಡದಿದ್ರೆ ಲಾಸ್ಟ್ ಕ್ವಶನ್, ಈ ಜನ್ಮದಲ್ಲಿ ನಾನು ಪರಮಾತ್ಮನ ಜೊತೆಗೆ ಮಾನಸಿಕವಾಗಿ ಸಂಸಾರ ಮಾಡಿದ್ರೆ ಏನಾಗ್ತದೆ? ಡೈವರ್ಸ್ ಆಗುತ್ತೆ. ಡೈವರ್ಸ್ ಆಗ್ತದೆ ಅಲ್ವಾ? ಮದ್ವೆ ಆದಲ್ವ ಡೈವರ್ಸ್ ಆಗೋದು? ಕೇಳಿ, ಈ ಒಂದು ಜನ್ಮದಲ್ಲಿ ಬಾಬನ ಜೊತೆ ನೀವು ಸಂಸಾರ ಮಾಡಿಲ್ಲ ಅಂತಂದ್ರೆ 5,000 ವರ್ಷ ನಿಮಗೆಲ್ಲ ಸಂಸಾರನು ಕೂಡ ಸಸಾರ ಆಗ್ತದೆ. ಏನಾಗ್ತದಂತೆ? ಸಸಾರ. ಸಸಾರ ಅಂತಂದ್ರೆ ಏನು ಇಲ್ಲ ಅಂತ. ಸಾರನ ಇಲ್ಲ ಅದರಲ್ಲಿ. ಹೌದು. ಎಲ್ಲೂ ಏನು ನಿಮ್ಮ ಇಲ್ಲ. ಜೀವನದಲ್ಲಿ ಕಡಿಮೆತನಗಳು ಇರ್ತವೆ. ಸಸಾರ ಅಂತಂದ್ರೆ ಅಯ್ಯೋ ಇವ್ರ ಮನೇಲಿ ಮಗಳು ಓಡೋದಂತಲ್ರಿ, ಅವ್ರ ಮಗ ಫೀಲ್ ಆದಂತಲ್ರಿ ಅಂದ್ರೆ ನಿಮ್ಮ ಬಗ್ಗೆ ಏನ್ ಮಾಡ್ತಾರೆ? ನೆಗೆಟಿವ್ಸ್ ಅನ್ನೇ ಏನ್ ಮಾಡ್ತಾರೆ? ಮಾತಾಡ್ಕೊಂಡು ಅವ್ರ ಮಕ್ಳು ಸರಿ ಇಲ್ವಂತ್ರಿ, ಅವ್ರ ಪತಿ ಸರಿ ಇಲ್ವಂತೆ, ಅವ್ರು ಕುಡ್ಕೊಂಡು ಬರ್ತಾರಂತೆ. ಅದೇನರ್ಥ? ಇದೆಲ್ಲ ಏನು? ಸಸಾರ. ಹಾಗಾಗಿ 84 ಜನ್ಮದ ನನ್ನ ಸಂಸಾರ ಶ್ರೇಷ್ಠವಾಗ್ಬೇಕು ಅಂತಂದ್ರೆ ಈಗ ಮಾನಸಿಕವಾಗಿ ನಾನೇನ್ ಮಾಡ್ಬೇಕು? ಪರಮಾತ್ಮನ ಜೊತೆಗೆ ಸಂಸ್ಕಾರವನ್ನ ಮಾಡಿ ಅವನ ಸಂಸ್ಕಾರವನ್ನೇ ನನ್ನ ಸಂಸ್ಕಾರವನ್ನಾಗಿ ಮಾಡಿದಾಗ ಅವಾಗ ಏನಾಗ್ತದೆ? ನಿಮ್ಮ ಸ್ವರೂಪ ಪುನಃ 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 ಬೇಗ 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 ಏನಾಗ್ತಾ ಹೋಗ್ತದೆ? ಚೇಂಜ್ ಆಗ್ತಾ ಹೋಗ್ತದೆ. ಆ ಒಂದು ಪರಿಣಾಮ ಹೇಳುವಂತ ನಿಮ್ಗೆ ಗೊತ್ತಾಗತ್ತೆ. ಫಾರಿಸ್ತಾ ಈಗ ನೀವು ಮದುವೆ ಆಗ್ಬಿಟ್ಟು ಯಾರ ಮನೆಗೆ ಬಂದಿದ್ದೀರಿ? ಪತಿ ಮನೆ. ನಿಮಗೆ ಅಪ್ಪ ಅಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಫ್ರೆಂಡ್ಸು ಟೀಚರ್ ಇವ್ರ ಜೊತೆಗೆ ಸಂಬಂಧ ಇದೆಯೋ ಇಲ್ವೋ? ಇದೆ. ಆ ಅಲ್ಲ, ಅಲ್ಲಿದ್ದಾಗ ಅವ್ರು ಇದ್ರೂನು ಕೂಡ ಸಂಬಂಧ ವ್ಯವಹಾರ ಪತಿ ಜೊತೆಗಲ್ವಾ? ಅವ್ರು ಇರ್ತಾರೆ, ಸಂಬಂಧ ಇರ್ತದೆ, ಪ್ರೋಗ್ರಾಮಿಗೆ ಹೋಗ್ತೀವಿ. ಆದರೆ ವಾಸ ಮಾಡೋದು ಇರೋದು ವಾಸ್ತವ್ಯ ಎಲ್ಲ ಇಲ್ಲಿ. ಪತಿ. ಅವ್ರ ಹತ್ರ ಏನು ತೆಗೆದುಕೊಳ್ಳೋದು ಇದೆಲ್ಲ ಇಲ್ಲವಲ್ಲ. ಹೌದು. ಅವ್ರು ಯಾರ್ದು ಮಾತನ್ನು ಕೇಳೋದಿಲ್ಲ. ಯಾರ ಮಾತನ್ನು ಕೇಳಬೇಕು? ಈ ಮಾತು ಕೇಳಿ. ಶಿವಭಾವನ ಮಾತನ್ನ ಕೇಳಬೇಕಾಗ್ತದೆ, ಬಾಬ್ದಾದರ ಮಾತನ್ನ ಕೇಳಬೇಕಾಗ್ತದೆ. ಈಗ ಆ ಸಮಯನೂ ಕೂಡ ಬಂದಿದೆ. ಅಂತಹ ಮಕ್ಕಳು ಕೂಡ ಇವಾಗ ನನಗೆ ಬೇಕಾಗಿದ್ದಾರೆ ಅಂತ ಬಾಬಾ ಏನ್ ಮಾಡ್ತಾರೆ? ಹೇಳ್ತಾರೆ. ಸ್ವಲ್ಪ ಸಮಯಕ್ಕೋಸ್ಕರ ನೀವು ಬೇರೆ ಊರಿಗೆ ಹೋದ್ರು ಕೂಡ ನಿಮ್ಮ ಸಂಸಾರ, ನಿಮ್ಮ ಪತಿಯ ನೆನಪು ಯಾವಾಗ್ಲೂ ಕೂಡ ನಿಮ್ಗೇನಾಗಿರ್ಬೇಕು? ಇರ್ಬೇಕು. ಬಾಬಾ ಏನ್ ಹೇಳ್ತಾರೆ? ನಾನು ಒಂದು ಗ್ಯಾರಂಟಿ ಕೊಡ್ತೇನೆ, ನಿನ್ನ ಜೀವನದ ಅಂತಿಮದವರೆಗೂ, ಸಂಗಮಯುಗದ ಕಂಪ್ಲೀಟ್ ಆಗೋವರೆಗೂ ನಾನು ಸದಾಕಾಲ ನಿನ್ನ ಜೊತೆಯಲ್ಲಿ ಇರ್ತೇನೆ ಅಂತ ಬಾಬಾ ಗ್ಯಾರಂಟಿ ಕೊಡ್ತಾರಂತೆ. ಯಾಕಂದ್ರೆ ಬಾಬನಿಗೆ ಬೇರೆ ಏನು ಕೆಲಸನೇ ಇಲ್ವಂತೆ. ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಅಂತೆ, ಅದಕ್ಕೆ ನಿಮ್ ಜೊತೆ ಸದಾಕಾಲ ಇರ್ಲಿಕ್ಕೆ ಅವ್ರು ಇಷ್ಟ ಪಡ್ತಾರಂತೆ. ಇರ್ಲಿಕ್ಕೆ ನೀವು ರೆಡಿ ಇದ್ದೀರಾ? ಇಟ್ಕೊಳಿಕ್ ನೀವು ರೆಡಿ ಇದ್ದೀರಾ? ಇದ್ದೀವಿ ಅಂತಂದ್ರೆ ಅವ್ರು ಹೇಳ್ದಾಗ ನೀವೇನ್ ಮಾಡ್ಬೇಕಾಗ್ತದೆ? ಹೇಳ್ಬೇಕು. ಕೇಳಬೇಕಿದ್ರೆ ಮಾತ್ರ ಅವಾಗ ಏನಾಗುತ್ತೆ? ಅವ್ರ ಜೊತೆಲಿ ಇರ್ಲಿಕ್ಕೆ ಸಾಧ್ಯ. ಹೌದು. ಯಾರಿಗೆ ವಿಕಾರದ ಕಡೆ ಗಮನ ಇದೆಯೋ ಅವ್ರೇನ್ ಮಾಡ್ತಾರೆ? ಅವರಿಂದ ದೂರ ಆಗ್ಬಿಟ್ಟು ಸಪರೇಟ್ ಆಗಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತ ಬಿಟ್ಟು ಏನ್ ಮಾಡ್ತಾರೆ? ತಪ್ಪು ಕೆಲಸವನ್ನ ಮಾಡ್ತಾರೆ. ಅಲ್ವಾ? ತಂದೆಯ ಮಡಿಲಲ್ಲಿ ಕುತ್ಕೊಂಡಿರುವಂತ ಒಂದು ಮಗು ಕೆಟ್ಟ ಪ್ರೋಗ್ರಾಮ್ ಅನ್ನ ಮೊಬೈಲ್ ಅಲ್ಲಿ ನೋಡೋದಿಲ್ಲ. ಯಾಕೇಳಿ? ತಂದೆ ನೋಡ್ತಾ ಇದ್ದಾರೆ ಅಂತ. ಅದು ನೋಡ್ಬೇಕಾದ್ರೆ ತಂದೆಯಿಂದ ಏನಾಗ್ಬಿಡ್ತಾರ ಅವರು? ಡಿಟಚ್. ಅದಕ್ಕಾಗಿ ಸದಾ ಕಾಲ ಏನ್ ಮಾಡ್ಬೇಕು? ಮಡಿಲಿರ್ಬೇಕು. ಪ್ರತಿಯೊಂದು ಅಂತ ಮಗುವಿನ ಜೊತೆಯಲ್ಲಿ ಬಾಬಾ ಒಂದು CCTV ಕ್ಯಾಮರಾ ಇಟ್ಟಿದಾರಂತೆ. ಏನಿಟ್ಟಿದಾರಂತೆ? ನೀವ್ ಎಲ್ಲೋಗಿ ಏನು ಮಾಡಿದ್ರು ಕೂಡ ಶಿವಬಾಬನಿಗೆ ಗೊತ್ತಾಗ್ತದಂತೆ. ಹೇಗೆ? ನೆಕ್ಸ್ಟ್ ಡೇ ಮುರಳಿ ಹೇಳೇ ಬಿಡ್ತಾರ. ಹೇಳ್ತಾರೆ ಹೇಳಲ್ಲ? ಮತ್ತೆ ಮುಂದಿನ ದಿನಗಳಲ್ಲಿ ಸೂಕ್ಷ್ಮ ಹೊತ್ತಲ್ಲಿ ಹೋದಾಗ ತೋರಿಸ್ಬೇಕಲ್ಲ, ನಾನು ಈ ತಪ್ಪು ಮಾಡಿರೋದಕ್ಕೆ ನಿನಗೆ ಶಿಕ್ಷೆ. ಯಾಕೆ ನ್ಯಾಯಾಲಯದಲ್ಲಿ ಸಾಕ್ಷಿ ಕೇಳ್ತಾರಲ್ವಾ? ಹಾಗೆ ನೀವು ಕೂಡ ಏನ್ ಕೇಳ್ತೀರಿ? ಸಾಕ್ಷಿ ಕೇಳ್ತೀವಿ. ಅದಕ್ಕಾಗಿ ಸ್ಪೆಷಲ್ ಇಂತ ಮಕ್ಕಳ ಜೊತೆಗೆ ಏನಿಟ್ಟಿದಾರಂತ ಒಂದು ಕ್ಯಾಮರಾ.
ಅಲ್ವಾ? ಕೆಲವೊಂದು ಪತಿಯಂದಿರು ಏನ್ ಮಾಡ್ತಾರೆ, ತಮ್ಮ ಪತ್ನಿಯರಿಗೆ ಒಂದು ಸಿಮ್ ಮೊಬೈಲ್ ಕೊಟ್ಟಿರ್ತಾರೆ. ಯಾಕೆ ಹೇಳಿ? ಆ ಮೊಬೈಲ್ ಅಲ್ಲಿ ಪತ್ನಿ ಏನು ಮಾಡಿದ್ರು ಅವ್ರಿಗೆ ಏನಾಗ್ತಾ ಇರ್ತದೆ, ಗೊತ್ತಾಗಂಗೆ. ಗೊತ್ತಾಗಿರ್ತದೆ. ರೆಕಾರ್ಡಿಂಗ್, ಅವ್ರು ಮಾತಾಡಿದ್ದು, ಫೋಟೋ, ಲೊಕೇಶನ್, ಏನೇನು ಮಾಡಿದ್ರು ಎಲ್ಲಾನು ಕೂಡ ಅವ್ರಿಗೆ ಏನಾಗ್ತಾ ಇರ್ತದೆ, ಗೊತ್ತಾಗ್ತದೆ. ಗೊತ್ತಾಗ್ತದೆ. ಹಾಗೆ ಬಾಬಾನೂ ಕೂಡ ನಮ್ಮನ್ನೆಲ್ಲವನ್ನು ಕೂಡ ಏನ್ ಮಾಡ್ತಾ ಇದಾರೆ, CCTV ಕ್ಯಾಮರಾ ಮೂಲಕ ಪ್ರತಿಯೊಂದು ಕರ್ಮವನ್ನು ನೋಡ್ಬಿಟ್ಟು ಅದನ್ನ ಸರಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಆ ಸ್ವರೂಪದ ಅನುಭವ ಆಗ್ಬೇಕು ಅಂದ್ರೆ ನಾವು ಯಾರ ಜೊತೆ ಸಂಸಾರ ಮಾಡ್ಬೇಕು, ಬಾಬಾ ಜೊತೆ ಸಂಸಾರ ಮಾಡ್ತಾ ಮಾಡ್ತಾ ಹೋದಾಗ ತಂದೆಯ ಸಂಸ್ಕಾರ ನಿಮಗೆ ಬರ್ತಾ. ಬಂದ್ಬಿಟ್ಟು ಓಕೆ, ಓಂ ಶಾಂತಿ. ಓಂ ಶಾಂತಿ.